Hello everyone, welcome back to the channel. I'm Divyashri. In this video, we will go through the KSET English Literature PYQs year by year. I'll explain each question in Kannada, discuss the correct answer and also tell you which topics are repeatedly asked. Okay, without further ado, let's discuss the question. First question on the screen. Who among the following is the most gifted writer of the interlude? Okay, what do you mean by interlude? Interlude ಅಂದ್ರೆ ಏನು? ಆಕ್ಚುಲಿ ಮೊರಾಲಿಟಿ ಪ್ಲೇ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮೊರಾಲಿಟಿ ಪ್ಲೇ ಆಯಿತಾ, ಮೊರಾಲಿಟಿ ಪ್ಲೇಯಲ್ಲಿ ಇನ್ ಬಿಟ್ವೀನ್ ಒಂದು ಇಂಟರ್ಮಿಷನ್ ಅಂತ ಹೇಳ್ತೀವಿ ಅಥವಾ ಇಂಟರ್ವಲ್ಗಳನ್ನು ಕೊಡ್ತಾಯಿದ್ರು, ಕರೆಕ್ಟ್ ಅಲ್ವಾ? ಸೊ ಮೂವಿ ನೋಡಬೇಕಾದ್ರೂ ಮಧ್ಯ ಒಂದು ಇಂಟರ್ವಲ್ ಅಥವಾ ಇಂಟರ್ಮಿಷನ್ಸ್ ಇರುತ್ತಲ್ವಾ? ಸೊ ಆ ಇಂಟರ್ವಲ್ ಟೈಮಲ್ಲಿ ಒಂದು ಸ್ಮಾಲ್ ಡ್ರಾಮಾವನ್ನು ಎನ್ಯಾಕ್ಟ್ ಮಾಡ್ತಿದ್ರು ಸ್ಟೇಜ್ ಮೇಲೆ. ಸೊ ಅದನ್ನು ಇಂಟರ್ಲ್ಯೂಡ್ ಅಂತ ಹೇಳ್ತೀವಿ. ಅದರಲ್ಲಿ ಯಾರು ಮೋಸ್ಟ್ ಫೇಮಸ್ ಅಂದರೆ ಗಿಫ್ಟೆಡ್ ರೈಟರ್ ಆಫ್ ಇಂಟರ್ಲ್ಯೂಡ್ ಯಾರು ಅಂತ ಕೇಳ್ತಿದ್ದಾರೆ. ವೆರಿ ಈಸಿ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ದಟ್ಸ್ ನನ್ ಅದರ್ ದ್ಯಾನ್ ಜಾನ್ ಹೇವುಡ್. Okay, John Heywood famous for his interludes that include Four Ps, The Play of the Weather, John. Okay, so ಇದರಲ್ಲಿ ಬೇಸಿಕಲಿ ದ 4 Ps ಅಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. 4 Ps ಬರೆದಿದ್ಯಾರು ಅಂತ ಕೇಳಿದ್ದಾರೆ. ಆ್ಯಂಡ್ ಹೂ ಆರ್ 4 Ps ಯಾವುದು ಅಂತ ಕೂಡ ಹೇಳಿದ್ದಾರೆ, ಯಾರು ಅಂತಲೂ ಹೇಳಿದ್ದಾರೆ. ಅಥವಾ ಯಾರ್ಯಾರು 4 Ps ಯಾರ್ಯಾರು? ಒಬ್ಬರು ಯಾರು? ಬೇಸಿಕಲಿ ಪಾಮರ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪಾರ್ಡ್ನರ್. ಓಕೆ, ನೆಕ್ಸ್ಟ್ ಈಸ್ ಅಪಾಥಿಕೇರಿ. Okay, apothecary, and the next one is peddler. ಓಕೆ, ಈ ಕ್ವೆಶ್ಚನ್ ಕೇಳಿದ್ರು ಅಂದರೆ ಲೈಕ್ 3 Ps ಹೇಳಿ 4th ಒನ್ ಯಾವುದು ಅಂತ ಕೇಳಿದ್ದಾರೆ. ತುಂಬ ಟೈಮ್ ಆ ಥರ ಕ್ವೆಶ್ಚನ್ಸ್ ಕೇಳಿದರೆ. ಆ್ಯಂಡ್ 4 Ps ಯಾವ್ಯಾವುದು ಅಂತ ಕೇಳಿದರೆ. ಆ್ಯಂಡ್ ದ 4 Ps ಆ್ಯಂಡ್ ದ ಪ್ಲೇ ಆಫ್ ದ ವೆದರ್ ರಿಟನ್ ಬೈ ಅಂತಲೂ ಕೂಡ ಕೇಳಿದ್ದಾರೆ. ಇದೇ ಜಾನ್ ಹೇವುಡ್ನ ವರ್ಕ್ಸ್ನ ತುಂಬ ಟ್ವಿಸ್ಟೆಡ್ ಆಗಿ ಕ್ವೆಶ್ಚನ್ಸನ್ನು ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ರೊನಾಲಜಿಕಲಿ ಅರೇಂಜ್ಡ್. ಕ್ರೊನಾಲಜಿ ಕೇಳಿದ್ದಾರೆ. ವೆರಿ ಈಸಿ ಕ್ರೊನಾಲಜಿ ಇದು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಕೇಳಲಿಲ್ಲ. Dr. Faustus, an enemy of the people, Macbeth, she stoops to conquer. Dr. Faustus, Macbeth, she stoops to conquer, an enemy of the people. Macbeth, Dr. Faustus, she stoops to conquer, an enemy of the people. An enemy of the people, Dr. Faustus, Macbeth, she stoops to conquer. Okay, first ನಾವು ನೋಡೋಣ. Dr. Faustus ಬರ್ದಿದ್ಯಾರು? Christopher Marlowe. ಓಕೆ, ಸೊ ನೆಕ್ಸ್ಟ್ an enemy of the people ಬರ್ದಿದ್ಯಾರು? an enemy of the people ಬರ್ದಿದ್ದು ಹೆನ್ರಿಕ್ ಇಬ್ಸನ್ ಆಯಿತಾ, ಅವ್ರು ಬರ್ದಿರೋದು. ನೆಕ್ಸ್ಟ್ ಮ್ಯಾಕ್ಬೆತ್ ಯಾರು ಬರ್ದಿರೋದು? ಶೇಕ್ಸ್ಪಿಯರ್ ಬರ್ದಿರೋದು, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಶೀ ಸ್ಟೂಪ್ಸ್ ಟು ಕಾಂಕರ್ ಬರ್ದಿದ್ಯಾರು? ಓಲಿವರ್ ಗೋಲ್ಡ್ ಸ್ಮಿತ್ ಬರ್ದಿರೋದು, ಕರೆಕ್ಟಾ? ಸೊ ಫಸ್ಟ್ ಯಾರು ಬರ್ತಾರೆ? ಬೇಸಿಕಲಿ ಪ್ರೀ ಶೇಕ್ಸ್ಪಿಯರಿಯನ್ ಅಂತಂದ್ರೆ ಡ್ರಾಮ್ಯಾಟಿಸ್ಟ್ ಅಂದರೆ ಯಾರ್ಯಾರು ಬರ್ತಾರೆ? ಮಾರ್ಲೋ ಬರ್ತಾರೆ, ಕರೆಕ್ಟ್ ಅಲ್ಲ? ಮಾರ್ಲೋ ಆದಮೇಲೆ ನೆಕ್ಸ್ಟ್ ಬರೋದು ಯಾರು? ಶೇಕ್ಸ್ಪಿಯರ್. ಸೊ ಅದಾದಮೇಲೆ ಜಾರ್ಜಿಯನ್ ರೈಟರ್ಸ್ ಅಂತ ಬಂದರೆ ಗೋಲ್ಡ್ ಸ್ಮಿತ್ ಬರ್ತಾರೆ. ಆ್ಯಂಡ್ ಲಾಸ್ಟ್ ಹಿಂದೆ ಹೆನ್ರಿಕ್ ಇಬ್ಸನ್ ಫೇಮಸ್ ಫಾರ್ ಮಾಡರ್ನ್ ಪ್ಲೇ. ಸೊ ಹಾಗಾಗಿ ಮಾಡರ್ನ್ ಇರಾ ರೈಟರ್ಸಲ್ಲಿ ಯಾರು ಬರ್ತಾರೆ? ಎನಿಮಿ ಆಫ್ ದ ಪೀಪಲ್, ಅದರಲ್ಲೂ ಎಸ್ಪೆಷಲಿ ಹೆನ್ರಿಕ್ ಇಬ್ಸನ್ ಬರ್ತಾರೆ. ಸೊ ನಮ್ಮ ಫಸ್ಟ್ 2 ಅಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಿಕಾಸ್ ಪ್ರೀ ಶೇಕ್ಸ್ಪಿಯರಿಯನ್ ಆ್ಯಂಡ್ ಶೇಕ್ಸ್ಪಿಯರಿಯನ್ ಯಾರು ಅಂತ ನೋಡಿದ್ರೆ ನಿಮಗೆ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? Dr. Faustus, written in the year 1588 to 92. Macbeth, 1606. She Stoops to Conquer, published in the year 1773. An Enemy of the People, published in the year 1882. Okay, now next nodi. The new type of tragedy that become prominent after Restoration period, of which Dryden was the most skillful exponent is. Okay, sorry, the new type of tragedy that become prominent after restoration. ಇದು ನ್ಯೂ ಟೈಪ್ ಆಫ್ ಟ್ರಾಜಿಡಿ ಮೋಸ್ಟ್ ಪಾಪ್ಯುಲರ್ ಆಫ್ಟರ್ ರಿಸ್ಟೋರೇಷನ್ ಪೀರಿಯಡ್ ಆಯಿತಾ. ಅದರಲ್ಲಿ ಮಾಸ್ಟರ್ ಪೀಸ್ ಯಾರು? ಬೇಸಿಕಲಿ ಡ್ರೈಡನ್. ಹಿ ಈಸ್ ಮೋಸ್ಟ್ ಸ್ಕಿಲ್ಫುಲ್ ಎಕ್ಸ್ಪೋನೆಂಟ್ ಅಂತ ಹೇಳ್ಬೋದು. ಯಾವುದದು ನ್ಯೂ ಟೈಪ್ ಆಫ್ ಟ್ರಾಜಿಡಿ? ದಟ್ಸ್ ನನ್ ಅದರ್ ದೆನ್ ಹೀರೋಯಿಕ್ ಪ್ಲೇ ಅಂತ ಹೇಳ್ಬೋದು. ಓಕೆ, ತುಂಬ ಪಾಪ್ಯುಲರ್ ಆಗಿತ್ತು ಆಫ್ಟರ್ ರಿಸ್ಟೋರೇಷನ್ ಪೀರಿಯಡ್ ಅಂತ ಹೇಳ್ಬೋದು. ಅದರ ಫೀಚರ್ಸ್ ಏನು? ಹೀರೋಯಿಕ್ ಕ್ಯಾರೆಕ್ಟರ್ಸ್ ಇರುತ್ತೆ. ಆ್ಯಂಡ್ ಥೀಮ್ ಆಫ್ ಹಾನರ್, ಲವ್, ವಾರ್ಫೇರ್ ಬಗ್ಗೆ ಇರುತ್ತೆ. ಗ್ರ್ಯಾಂಡ್ ಎಲಿವೇಟೆಡ್ ಲ್ಯಾಂಗ್ವೇಜ್ ಇರುತ್ತೆ. ಆಫನ್ ರಿಟನ್ ಇನ್ ಹೀರೋಯಿಕ್ ಕಪ್ಲೆಟ್. ಓಕೆನಾ? ಸೊ ದಿಸ್ ಆರ್ ದ ಫೀಚರ್ಸ್ ಆಫ್ ಹೀರೋಯಿಕ್ ಪ್ಲೇ ಅಂತ ಹೇಳ್ಬೋದು. ಜಾನ್ ಡ್ರೈಡನ್ ಇದರಲ್ಲ ಲೀಡಿಂಗ್ ಎಕ್ಸ್ಪೋನೆಂಟ್ ಆಫ್ ಹೀರೋಯಿಕ್ ಪ್ಲೇ ಅಂತ ಹೇಳ್ಬೋದು. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾಜಿಡೀಸ್ ಯಾವ್ಯಾವುದು? ಹೀರೋಯಿಕ್ ಪ್ಲೇ ಯಾವ್ಯಾವುದು? ದ ಕಾಂಕ್ವೆಸ್ಟ್ ಆಫ್ ಗ್ರೆನಾಡಾ ಆ್ಯಂಡ್ ಔರಂಗಜೇಬ್ ಕೇಳಿದ್ದಾರೆ. ಹೀರೋಯಿಕ್ ಪ್ಲೇ ಆಫ್ ಜಾನ್ ಡ್ರೈಡನ್ ಯಾವ್ಯಾವುದು ಅಂತ ಕ್ವೆಶ್ಚನ್ಸನ್ನು ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಶಾ ಅಂದರೆ ಜಿ ಬಿ ಶಾ ಆಯಿತಾ. ಜಿ ಬಿ ಶಾಸ್ ಫಂಡಮೆಂಟಲ್ ಏಮ್ ಇನ್ ಹಿಸ್ ಡ್ರಾಮಾ ವಾಸ್. ಅಂದರೆ ಜಿ ಬಿ ಶಾ ಅವರು ಪ್ಲೇಗಳನ್ನು ಬರೀತಾರಲ್ವ, ಅದರ ಫಂಡಮೆಂಟಲ್ ಏಮ್ಸ್ ಏನು? ಅದರ ಉದ್ದೇಶ ಏನು? ದಟ್ಸ್ ಬೇಸಿಕಲಿ ಟು ಎಜುಕೇಟ್ ಬೈ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಟು ಎಜುಕೇಟ್ ಬೈ ಎಂಟರ್ಟೈನಿಂಗ್ ಅಂದರೆ ಇವರ ಪ್ಲೇ ಕಂಬೈನ್ಸ್ ವಿತ್ ವಿಟ್,
ಹ್ಯೂಮರ್, ಸೆಟೈರ್ ಟು ಎಜುಕೇಟ್ ಆಡಿಯನ್ಸ್ ಆಯಿತಾ. ಅದ್ರ ಜೊತೆಗೆ ಎಂಟರ್ಟೈನ್ ಮಾಡ್ತಾರೆ. ಯಾರನ್ನ? ಆಡಿಯನ್ಸನ್ನು. ಎಜುಕೇಟು ಮಾಡ್ತಾರೆ, ಎಂಟರ್ಟೈನು ಮಾಡ್ತಾರೆ, ಎರಡೂ ಕೂಡ ಹೇಳ್ಬೋದು. ಎನ್ಕರೇಜ್ ದೆಮ್ ಟು ಕ್ವೆಶ್ಚನ್ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಮಾರಲ್ ಕನ್ವೆನ್ಷನ್. ಅಂದರೆ ಎಜುಕೇಟ್ ಹೆಂಗೆ ಮಾಡ್ತಾರೆ ಆಡಿಯನ್ಸನ್ನು ಅಂದರೆ ಕ್ವೆಶ್ಚನ್ ಮಾಡೋದು, ಸೊಸೈಟಲ್ ನಾರ್ಮ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಅದನ್ನು ಕ್ವೆಶ್ಚನ್ ಮಾಡೋ ಹಾಗೂ ಮಾಡ್ತಾರೆ, ಪ್ಲಸ್ ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ. ಓಕೆನಾ. ಸೊ ಹಾಗಾಗಿ ಹಿಸ್ ಫೇಮಸ್ ಲೈಕ್ ಹಿಸ್ ಫಂಡಮೆಂಟಲ್ ಏಮ್ ಆಫ್ ಹಿಸ್ ವರ್ಕ್ಸ್ ಅಂತಂದರೆ ಟು ಎಜುಕೇಟ್ ಬೈ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಓಕೆನಾ. ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ದ ವೇ ಆಫ್ ದ ವರ್ಲ್ಡ್, ಮರ್ಡರ್ ಇನ್ ದ ಕ್ಯಾಥೆಡ್ರಲ್, ದ ಕಾಕಸಿಯನ್ ಚಾಕ್ ಸರ್ಕಲ್, ದ ವೇಟಿಂಗ್ ಫಾರ್ ಗಾಡಟ್. ವೇಟಿಂಗ್ ಫಾರ್ ಗಾಡಟ್ ವೆರಿ ಈಸಿ, ಆ್ಯಕ್ಚುಲಿ ಅಬ್ಸರ್ಡ್ ಡ್ರಾಮಾ ಅಂತ ಹೇಳ್ತೀವಿ. D2 ಎಲ್ಲೆಲ್ಲಿದೆ ನೋಡಿ, D2 ಒಂದೇ ಆಪ್ಷನ್ಸಲ್ಲಿ ಇರೋದು. ಸೊ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಹೇಳಿದ್ನಲ್ಲ, ಕೆಲವೊಂದು ಟೈಮಲ್ಲಿ ಫಸ್ಟ್ ಒಂದೆರಡು ಆಪ್ಷನಿಗೆ ನೀವು ಆನ್ಸರ್ ಕರೆಕ್ಟಾಗಿ ಗೊತ್ತಿದ್ರೆ ರೆಸ್ಟ್ ಆಫ್ ದ ಆಪ್ಷನ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ. ದ ವೇ ಆಫ್ ದ ವರ್ಲ್ಡ್ ಬೇಸಿಕಲಿ ದ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಹೇಳ್ಬೋದು. ದ ಮರ್ಡರ್ ಇನ್ ದ ಕಥೆಡ್ರಲ್ ಬಂದುಬಿಟ್ಟು ಪೊಯೆಟಿಕ್ ಡ್ರಾಮಾ ಅಂತ ಹೇಳ್ಬೋದು. ದ ಕಾಕಸಿಯನ್ ಚಾಕ್ ಗರ್ಲ್ ಬಂದುಬಿಟ್ಟು ಎಪಿಕ್ ಥಿಯೇಟರ್ ಆ್ಯಂಡ್ ವೇಟಿಂಗ್ ಫಾರ್ ಗಾಡಟ್ ಬಂದುಬಿಟ್ಟು ಅಬ್ಸರ್ಡ್ ಡ್ರಾಮಾ ಅಂತ ಹೇಳ್ಬೋದು. ಯಾರು ಬರೆದಿದ್ದು ವೇ ಆಫ್ ದ ವರ್ಲ್ಡ್? ದಟ್ಸ್ ನನ್ ಅದರ್ ದೆನ್ ವಿಲಿಯಂ ಕಾಂಗ್ರೇವ್. ಓಕೆ. ಮದರ್ ಇನ್ ದ ಕೆಥೆಡ್ರಲ್ T.S. ಇಲಿಯಟ್ ಬರೆದಿರೋಂಥದ್ದು. ದ ಕಾಕಸಿಯನ್ ಚಾಕ್ ಸರ್ಕಲ್ ರಿಟನ್ ಬೈ ಬರ್ಟಾಲ್ಟ್ ಬ್ರೆಟ್ ಆಯಿತಾ, ಬರ್ಟಾಲ್ಟ್ ಬ್ರೆಟ್ ಆಯಿತಾ. ನೆಕ್ಸ್ಟ್ ವೇಟಿಂಗ್ ಫಾರ್ ಗಾಡಟ್ ಬರೆದಿದ್ದು ಯಾರು? ಸ್ಯಾಮುಯಲ್ ಬೆಕೆಟ್. ಓಕೆ, ಸ್ಯಾಮುಯಲ್ ಬೆಕೆಟ್. ಓಕೆ. ನೆಕ್ಸ್ಟ್ ನೋಡೋಣ. ದ ಔಟ್ಸ್ಟ್ಯಾಂಡಿಂಗ್ ಟ್ರೇಟ್ ಆಫ್ ಆಸಿಫ್ ಕರಂಬಾಯ್ಸ್ ಪ್ಲೇ ಈಸ್. ದ ಔಟ್ಸ್ಟ್ಯಾಂಡಿಂಗ್ ಟ್ರೇಟ್ ಆಫ್ ಆಸಿಫ್ ಕರಂಬಾಯ್ಸ್ ಪ್ಲೇಸ್ ಈಸ್ ಬೇಸಿಕಲಿ ಸೋಷಿಯಲ್ ರಿಯಾಲಿಸಮ್ ಅಂತ ಹೇಳ್ತೀವಿ. ಓಕೆ. ಸೋಷಿಯಲ್ ರಿಯಾಲಿಸಮ್ ಅಂತಂದ್ರೇನು? ಆ್ಯಕ್ಚುಲಿ ಆಸಿಫ್ ಕರಂಬಾಯ್ಸ್ ಪ್ಲೇಸ್ ಬೆಸ್ಟ್ ನೌನ್ ಫಾರ್ ಸೋಷಿಯಲ್ ರಿಯಾಲಿಸಮ್ ಆಯಿತಾ. He addressed contemporary social and political issues like poverty, communalism, war, ಕರಪ್ಷನ್, ದ ಕಾನ್ಫ್ಲಿಕ್ಟ್ ಆಫ್ ದ ಮಾಡರ್ನ್ ಇಂಡಿಯನ್ ಸೊಸೈಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದೇ ಮೇನ್ ಥೀಮ್ ಆಫ್ ಹಿಸ್ ಪ್ಲೇಸ್ ಅಂತ ಹೇಳ್ಬೋದು ಆಯಿತಾ. ಅವರ ಪ್ಲೇಸ್ ಯಾವ್ಯಾವುದು ಅವರ ಪ್ಲೇಸ್ ಯಾವ್ಯಾವುದು ಡ್ರಮ್ ಡ್ಯಾನ್ಸರ್, ಗೋವಾ ಆ್ಯಂಡ್ ಇನ್ಕ್ವಿಲಾಬ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೋಷಿಯಲ್ ರಿಯಾಲಿಸಮ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಬೇಸಿಕಲಿ ವಿಚ್ ಪ್ಲೇ ಆಫ್ ಸ್ಯಾಮ್ಯುಯಲ್ ಬೆಕೆಟ್ ಈಸ್ ಅ ಸ್ಟ್ಯಾಟಿಕ್ ರೆಪ್ರೆಸೆಂಟೇಷನ್. ಓಕೆ, ಸ್ಟ್ಯಾಟಿಕ್ ರೆಪ್ರೆಸೆಂಟೇಷನ್ ವಿತೌಟ್ ಸ್ಟ್ರಕ್ಚರ್ ಆರ್ ಡೆವಲಪ್ಮೆಂಟ್. ಅಂದರೆ ಸ್ಯಾಮ್ಯುಯಲ್ ಬೆಕೆಟ್ನ ಈ ಒಂದು ಪರ್ಟಿಕ್ಯುಲರ್ ಡ್ರಾಮಾ ಇಸ್ ಸ್ಟ್ಯಾಟಿಕ್ ಒನ್ ಆಯಿತಾ. ಅದರಲ್ಲಿ ಏನಿಲ್ಲ ಮೂವ್ಮೆಂಟ್ ಇಲ್ಲ. ವಿತೌಟ್ ಸ್ಟ್ರಕ್ಚರ್, ದರ್ ಇಸ್ ನೋ ಪ್ಲಾಟ್ ಸ್ಟ್ರಕ್ಚರ್, ದರ್ ಇಸ್ ನೋ ಡೆವಲಪ್ಮೆಂಟ್, ಯೂಸಿಂಗ್ ಓನ್ಲಿ ಮೆಂಡರಿಂಗ್ ಸೀಮಿಂಗ್ಲಿ ಇನ್ಕೊಹರೆಂಟ್ ಡೈಲಾಗ್. ಅಂದರೆ ರಿಪೀಟೆಡ್ ಡೈಲಾಗ್ ಅಂತ ಹೇಳ್ತೀವಿ ಆಯಿತಾ. ರಿಪೀಟೆಡ್ ಡೈಲಾಗ್ಸ್ಗಳನ್ನು ನೋಡ್ತಾ ಇರ್ಬೋದು. ಟು ಸಜೆಸ್ಟ್ ಡಿಸ್ಪೇರ್ ಆಫ್ ದ ಸೊಸೈಟಿಯ ಫ್ಯುಟಿಲಿಟಿ ಇರ್ಬೋದು, ಡಿಸ್ಪೇರ್ ಆಫ್ ದ ಸೊಸೈಟಿ ಆ್ಯಂಡ್ ಮ್ಯಾನ್ಕೈಂಡ್ ಬಗ್ಗೆ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ದಟ್ಸ್ ದೆನ್ ಎಂಡ್ ಗೇಮ್ ಅಂತ ಹೇಳ್ಬೋದು. ಓಕೆನಾ. ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ಯಾಟಿಕ್ ಡ್ರಾಮಾ ಅಂತ ಹೇಳ್ತೀವಿ. ಇದರಲ್ಲಿ ತೀರಾ ಕಡಿಮೆ ಆ್ಯಕ್ಷನ್ಸನ್ನು ನೋಡ್ಬೋದು. ಅಂದರೆ ದೆರ್ ಇಸ್ ನೋ ಪ್ಲಾಟ್ ಡೆವಲಪ್ಮೆಂಟ್, ಆಮೇಲೆ ರಿಪಿಟೇಟಿವ್ ಡೈಲಾಗ್ಸ್ಗಳನ್ನು ನೋಡ್ಬೋದು. ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ದ ಹ್ಯೂಮನ್ ಡಿಸ್ಪೇರ್, ಫ್ಯುಟಿಲಿಟಿ, ಕೊಲ್ಯಾಪ್ಸ್ ಆಫ್ ದ ಸೊಸೈಟಿಯನ್ನು ನೋಡ್ತಾ ಬರ್ಬೋದು ಆಯಿತಾ. ಕ್ರೇಪ್ಸ್ ಲಾಸ್ಟ್ ಸ್ಟೇಪ್ ಮತ್ತು ವೇಟಿಂಗ್ ಫಾರ್ ಗಾಡಟ್ ಬದ್ದು ಸ್ಯಾಮ್ಯುಯಲ್ ಬೆಕೆಟ್. ಬಟ್ 5 ಫಿಂಗರ್ಸ್ ಎಕ್ಸಾಮಿನರ್ ರಿಟನ್ ಬೈ ಯಾರು? ಪೀಟರ್ ಶಾಫರ್. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ. ವಿಚ್ ಪ್ಲೇ ಆಫ್ ಗಿರೀಶ್ ಕಾರ್ನಾಡ್ proved how Indian English drama could revitalized itself by employing experimental models. Experimental models ಅಂದ್ರೇನು? ನಾವೇನು ಮಾಡ್ತೀವಿ ಅಂದರೆ ಬ್ಲೆಂಡಿಂಗ್ ಆಫ್ ಹಿಸ್ಟ್ರಿ ಆಯಿತಾ. ಬ್ಲೆಂಡಿಂಗ್ ಆಫ್ ಹಿಸ್ಟ್ರಿ, ಆಮೇಲೆ ಏನಂತ ಹೇಳ್ತೀವಿ, ಪೊಲಿಟಿಕಲ್ ಅಲೋಗರಿ, ಪೊಲಿಟಿಕಲ್ ಅಲೆಗರಿ ಅಂತ ಹೇಳ್ಬೋದು. ಸೊ ಅದನ್ನು ಎಕ್ಸ್ಪೆರಿಮೆಂಟಲ್ ಮಾಡೆಲ್ಸ್ ಅಂತ ಹೇಳ್ತೀವಿ. ಸಿಂಬಾಲ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ಪ್ಲೇ ಆಫ್ ಗಿರೀಶ್ ಕಾರ್ನಾಡ್ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಮಾಡೆಲ್ಸನ್ನು ನೋಡಬಹುದು ಅಂತ ಹೇಳ್ತಾರೆ. ದಟ್ಸ್ ನನ್ ಅದರ್ ದೆನ್ ತುಘಲಕ್ ಆಯಿತಾ. ತುಘಲಕ್ ಬಂದುಬಿಟ್ಟು ಏನಂತ ಹೇಳ್ತೀವಿ, ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾ ಬಂದರೆ ಲೈಕ್ ಹಿಸ್ಟ್ರಿ, ಪೊಲಿಟಿಕಲ್ ಅಲೆಗರಿ, ಸಿಂಬಾಲಿಸಮ್ ಇವುಗಳನ್ನು ಏನು ಮಾಡ್ತೀವಿ ಅಂತಂದರೆ ಬ್ಲೆಂಡ್ ಮಾಡೋ ಅಂಥದ್ದು. ಅಂದರೆ ಅವರ ಗಿರೀಶ್ ಕಾರ್ನಾಡ್ನ ಮೋಸ್ಟ್ ಸೆಲೆಬ್ರೇಟೆಡ್ ವರ್ಕ್ ಅಂದರೆ ತುಘಲಕ್. ಅದರಲ್ಲಿ ನಾವು ಅದನ್ನು ನೋಡ್ಬೋದು. ಓಕೆನಾ. ತಾರಾ ಬರೆದಿದ್ಯಾರು? ತಾರಾ ಬೇಸಿಕಲಿ ಮಹೇಶ್ ದತ್ತಾನಿ ಬರೆದಿರೋವಂಥದ್ದು. ಓಕೆನಾ. ಮಹೇಶ್ ದತ್ತಾನಿ ಬರೆದಿರೋವಂಥದ್ದು. ಇದು ಬೇಸಿಕಲಿ ಟಾಕಿಂಗ್ ಅಬೌಟ್ ದ ಸ್ಟೋರಿ ಆಫ್ ಕನ್ಜಾಯಿಂಡ್ ಟ್ವಿನ್ಸ್ ಅಲ್ವಾ. ಕನ್ಜಾಯಿಂಡ್ ಟ್ವಿನ್ಸ್ ಯಾರ್ಯಾರು? ಬೇಸಿಕಲಿ ತಾರಾ ಮತ್ತು
ತಾರಾ ಆ್ಯಂಡ್ ಚಂದನ್ ಅಲ್ವಾ. ಸೊ ಇವ್ರಿಬ್ರು ಕಂಜಾಯಿಂಟ್ ಟ್ವಿನ್ಸ್, ಅಂದರೆ ಅದು ಮಗು ಏನಂದರೆ ಎರಡು ಮಗು ಜಾಯಿಂಟಾಗಿ ಹುಟ್ಟಿರೋಂಥದ್ದು ಕಂಜಾಯಿಂಟ್ ಟ್ವಿನ್ಸ್. ಆ ಮಗು ಏನಾಗುತ್ತೆ ಅಂದರೆ ಅವರು ಅದನ್ನ ಏನು ಮಾಡಬೇಕು, ಸರ್ಜಿಕಲ್ ಮೂಲಕ ಅದನ್ನ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಬೇಕಾದ್ರೆ ಒಂದು ಮಗುಗೆ ಜಾಸ್ತಿ ಏನಾಗುತ್ತೆ, ಬಾಡಿ ಪಾರ್ಟ್ಸ್ ಜಾಸ್ತಿ ಹೋಗುತ್ತೆ, ಯಾರಿಗೆ ಸಿಗಲಿ ಅದರಿಂದ ಇನ್ನೊಂದು ಮಗುಗೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಯಾವ ಮಗುಗೆ ಜಾಸ್ತಿ ದೇಹದ ಭಾಗ ಹೋಗಬೇಕು, ಪ್ಲಸ್ ಯಾರಿಗೆ ಇಫೆಕ್ಟ್ ಆಗಲಿ ಆಗೋದ್ರಿಂದ ನಮಗೇನು ತೊಂದರೆ ಇಲ್ಲ ಅನ್ನೋದಂದರೆ ಯಾರು ಅಂತಂದ್ರೆ ತಾರಾ ಅಂತ ಇರ್ತಾರೆ. ಬಿಕಾಸ್ ಹೆಣ್ಮಕ್ಳು ಅಂದ್ರೆ ಅಷ್ಟೇನು ಇದೆಲ್ಲ ಏನು ಅವ್ರ ಬಗ್ಗೆ ತುಂಬ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಹೆಣ್ಮಕ್ಳು ಅಂದರೆ ಇಲ್ಲ ಪರವಾಗಿಲ್ಲ, ಅವಳಿಗೆ ಕಡಿಮೆ ಬಾಡಿ ಪಾರ್ಟ್ ಸಿಗಲಿ ಆ್ಯಂಡ್ ಅವ್ರೇನು ಅಷ್ಟು ಇದಲ್ಲ. ಬಟ್ ಗಂಡು ಮಗು ಅಂದರೆ ಮುಂದೆ ಏನು ವಂಶ ಉದ್ಧಾರ ಮಾಡೋರು, ಸೊ ಅವ್ರಿಗೆ ಜಾಸ್ತಿ ಪಾರ್ಟ್ ಬರಲಿ ಅನ್ನೋದು ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ಸನ್ನು ನಾವು ನೋಡ್ತಾ ಬರ್ಬೋದು. ಯಾವುದರಲ್ಲಿ ಬೇಸಿಕಲಿ ತಾರಾದಲ್ಲಿ. ಕಮಲಾ ಬಂದುಬಿಟ್ಟು ಕಮಲಾ ಬರೆದಿರೋದು ವಿಜಯ್ ತೆಂಡೂಲ್ಕರ್ ಬರೆದಿರೋದು ಆಯಿತಾ. ವಿಜಯ್ ತೆಂಡೂಲ್ಕರ್ ಇದು ಬೇಸಿಕಲಿ ಟಾಕಿಂಗ್ ಅಬೌಟ್ ಆಂಬಿಷಿಯಸ್ ಜರ್ನಲಿಸ್ಟ್ ಆಯಿತಾ. ಜರ್ನಲಿಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಆಕ್ಷನ್ ನಡೀತಾ ಇರುತ್ತೆ. ಆಕ್ಷನ್ನಲ್ಲಿ ಒಂದು ಟ್ರೈಬಲ್ ವಿಮೆನ್, ಅವ್ರ ಹೆಸರೇನು ಕಮಲಾ, ಅವರನ್ನು ಏನು ಮಾಡ್ತಾರೆ, ಪರ್ಚೇಸ್ ಮಾಡಿರ್ತಾರೆ, ಆಕ್ಷನಲ್ಲಿ ಪರ್ಚೇಸ್ ಮಾಡ್ತಾರೆ. ಎಟ್ ದ ರೂರಲ್ ಫ್ಲೆಶ್ ಮಾರ್ಕೆಟ್ ಅಂತ ಸೆಕ್ಸ್ ಟ್ರೇಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ಪರ್ಚೇಸ್ ಮಾಡ್ತಾರೆ ಫಾರ್ 250 rupees ಆಯಿತಾ. ಅದೇ ಒಂದು ಕತೆ ಇರೋವಂಥದ್ದು. ಓಕೆನಾ. ದ ಪೋಸ್ಟ್ ಮಾಸ್ಟರ್ ಬೇಸಿಕಲಿ ಬೆಂಗಾಲಿ ಶಾರ್ಟ್ ಸ್ಟೋರಿ ಬೈ ರವೀಂದ್ರನಾಥ್ ಟಾಗೂರ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಹೂ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಮಾಡರ್ನ್ ರಿಯಾಲಿಸ್ಟಿಕ್ ಡ್ರಾಮಾ? ಹೂ? ಹೆನ್ರಿಕ್ ಇಬ್ಸನ್ ಆಯಿತಾ. ಹೆನ್ರಿಕ್ ಇಬ್ಸನ್ ಫೇಮಸ್ ಫಾರ್ he is considered as the father of modern realistic drama ಅಂತ ಹೇಳ್ಬೋದು. ಓಕೆನಾ. ಹಿಸ್ ವರ್ಕ್ಸ್ ಯಾವ್ಯಾವುದು? ಒಂದು ಡಾಲ್ ಹೌಸ್, ಗೋಸ್ಟ್, ಎನಿಮಿ ಆಫ್ ದ ಪೀಪಲ್ ಆ್ಯಂಡ್ ಹೆಡ್ಡಾ, ಗ್ಯಾಬ್ಲರ್ ಅಂತ ಹೇಳ್ಬೋದು. ರಿಯಲಿಸ್ಟಿಕ್ ಡ್ರಾಮಾ ಅಂದರೆ ಏನು? ಇಟ್ ಬ್ರೋಕ್ ಅವೇ ಫ್ರಮ್ ಮೆಲೋ ಡ್ರಾಮಾ ಅಂದ್ರೇನು? ಬೇಸಿಕಲಿ ಇದರಲ್ಲಿ ಎಕ್ಸ್ಟ್ರೀಮ್ ಇಮೋಷನ್ಸ್ ಇರುತ್ತೆ ಆಯಿತಾ. ನೀವು ನೋಡಿದಾಗ ನಿಮಗೆ ಅಯ್ಯೋ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ತುಂಬ ನೋವಾಗುತ್ತೆ ಕಥೆಯನ್ನು ನೋಡಿದಾಗ. ಆ್ಯಂಡ್ ಬಿಗ್ ಟ್ವಿಸ್ಟ್ ಇರುತ್ತೆ. ಬಟ್ ಕತೆ ಏನಂದರೆ ವೆರಿ ಸಿಂಪಲ್ ಕತೆ ಆಯಿತಾ. ಅಂದರೆ ಅದರಲ್ಲಿ ಗುಡ್ ವರ್ಸಸ್ ಇವಿಲ್ ಆ ಥರ ಒಂದು ಕತೆ ಇರುತ್ತೆ ಅಷ್ಟೇ. ಸಿಂಪಲ್ ಸ್ಟೋರಿ, ಅದನ್ನು ನೋಡಿದಾಗ ನಮ್ಗೆ ತುಂಬ ಇಮೋಷನ್ ಆಗುತ್ತೆ, ತುಂಬ ಟ್ವಿಸ್ಟ್ಗಳನ್ನು ನೋಡ್ತಾ ಹೋಗ್ಬೋದು. ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಬ್ರೇಕ್ ಮಾಡ್ತಾರೆ, ಅಂಥ ಕತೆಗಳನ್ನು ಬ್ರೇಕ್ ಮಾಡ್ತಾರೆ. ಫೋಕಸ್ ಆನ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್, ಸೋಷಿಯಲ್ ಇಶ್ಯೂ ಮತ್ತು ಸೈಕಲಾಜಿಕಲ್ ಡೆಪ್ತ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆನಾ. ಹೂ ಹ್ಯಾಸ್ ದ ಡಿಸ್ಟಿಂಕ್ಟ್ ಹಾನರ್ ಆಫ್ ಬೀಯಿಂಗ್ ದ ಫಸ್ಟ್ ಆಫ್ರಿಕನ್ ಅಮೆರಿಕನ್ ವುಮೆನ್ ಟು ಹ್ಯಾವ್ ಅ ಪ್ಲೇ ಪ್ರೊಡ್ಯೂಸ್ಡ್ ಆನ್ ಬ್ರಾಡ್ವೇ ಆಯಿತಾ. ಶಿ ಈಸ್ ದ ಫಸ್ಟ್ ವುಮೆನ್ ಹೂ ಹ್ಯಾವ್ whose play produced on Broadway with thus none other than Alice Childress ಅಂತ ಹೇಳ್ತೀವಿ. In her play Trouble in Mind premiered on Broadway in the year 1955 ಅಂತ ಹೇಳ್ಬೋದು. She is the first African woman ಅಂತ ಹೇಳ್ಬೋದು. African American women ಆಯಿತಾ. Who said poetry begins with delight and ends in wisdom? Who said? That's none other than ರಾಬರ್ಟ್ ಫ್ರಾಸ್ಟ್ ಹೇಳಿರೋಂಥದ್ದು. ರಾಬರ್ಟ್ ಫ್ರಾಸ್ಟ್ ಹೇಳ್ತಾರೆ, ಪೋಯಟ್ರಿ ಸ್ಟಾರ್ಟ್ಸ್ ವಿತ್ ದ ಮೊಮೆಂಟ್ ಆಫ್ ಪ್ಲೆಷರ್, ಕ್ಯೂರಿಯಾಸಿಟಿ ಆ್ಯಂಡ್ ಇಮೋಷನಲ್ ಎಕ್ಸ್ಪೀರಿಯನ್ಸ್. ಅವ್ರದ್ದು ಪೋಯಟ್ರಿ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಪ್ಲೆಷರ್, ಇನ್ನೊಂದು ಕ್ಯೂರಿಯಾಸಿಟಿ, ಇನ್ನೊಂದು ಇಮೋಷನಲ್ ಎಕ್ಸ್ಪೀರಿಯನ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಂಡ್ಸ್ ವಿತ್ ಅಂದರೆ ಅದರ ಅಲ್ಟಿಮೇಟ್ಲಿ ಲೆಟ್ ಟು ಎಲ್ಲಿಗೆ ಹೋಗುತ್ತೆ ಅದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ ಎಕ್ಸ್ಪೀರಿಯನ್ಸ್ ಅಥವಾ ಕ್ಯೂರಿಯಾಸಿಟಿ, ಡೀಪರ್ ಮೀನಿಂಗನ್ನು ಹೇಳ್ತಾ ಹೋಗ್ತಾರೆ. ಸೊ ಅದನ್ನ ರಾಬರ್ಟ್ ಫ್ರಾಸ್ಟ್ ಹೇಳ್ತಾರೆ. ಶೇಕ್ಸ್ಪಿಯರಿಯನ್ ಸಾನೆಟ್ ಹ್ಯಾಸ್ ಅ ರೈಮ್ ಸ್ಕೀಮ್ ಆಫ್ ಮೋಸ್ಟ್ ರಿಪೀಟೆಡ್ PYQ ಅಂತ ಹೇಳ್ಬೋದು. ದ್ಯಾಟ್ಸ್ ನನ್ ಅದರ್ ದ್ಯಾನ್ AB AB CD CD EF EF GG. ಇವೆರಡು ಬೇಸಿಕಲಿ ABBA ABBA CDE CDE ABBA ABBA CDC CDC ಇದು ಬಂದು ಪೆಟ್ರಾರ್ಕನ್ ಸಾನೆಟ್ ಆಯಿತಾ. ಪೆಟ್ರಾರ್ಕನ್ ಸಾನೆಟ್ ಆಯಿತಾ. ನೆಕ್ಸ್ಟ್ AB BC BC CD CDE ಇದೆಯಲ್ಲ, ಇದು ಬೇಸಿಕಲಿ ಸ್ಪೆನ್ಷೀರಿಯನ್ ಸಾನೆಟ್ ಅಂತ ಹೇಳ್ಬೋದು. ಓಕೆ, ಸ್ಪೆನ್ಷೀರಿಯನ್ ಸ್ಟಾನ್ಸ್. ಶೇಕ್ಸ್ಪಿಯನ್ ಸಾನೆಟಲ್ಲಿ ಎಷ್ಟಿರುತ್ತೆ? 14 ಲೈನ್ಸ್ ಇರುತ್ತೆ, 3 ಕ್ವಾಟ್ರೈನ್ಸ್ ಅಂದರೆ 4 lines ಈಚ್ ಆ್ಯಂಡ್ 1 ಕನ್ಕ್ಲೂಡಿಂಗ್ ಕಪ್ಲೆಟ್ಸ್ ವಿಚ್ ಹ್ಯಾಡ್ 2 lines ಅಂತ ಹೇಳ್ಬೋದು. ಹಾಗೆ ರೈಮ್ ಸ್ಕೀಮ್ ಬಂದುಬಿಟ್ಟು AB CD CD EF EF GG. ಓಕೆನಾ. Okay, imitation of classical Greek and Roman concept is one of the main characteristics of imitation of classical Greek and Roman concept in the neoclassical poetry ಅಂತ ಹೇಳ್ಬೋದು. ನಿಯೋಕ್ಲಾಸಿಕಲ್ ಪೊಯೆಟ್ರಿ ಯಾವುದನ್ನು ಇಮಿಟೇಟ್ ಮಾಡ್ತಾರೆ ಅಂದರೆ ಕ್ಲಾಸಿಕಲ್ ಗ್ರೀಕ್ ಮತ್ತು ರೋಮನ್ ರೈಟರ್ಸನ್ನು ಅವರು ಫಾಲೋ ಮಾಡ್ತಾ ಇದ್ರು ಆಯಿತಾ. ಅವರು ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ರೀಸನ್ ಆ್ಯಂಡ್ ಲಾಜಿಕ್, ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್, ಬ್ಯಾಲೆನ್ಸ್ ಆ್ಯಂಡ್ ಹಾರ್ಮನಿ, ಅದೇರೆನ್ಸ್ ಟು ಕ್ಲಾಸಿಕಲ್ ರೂಲ್ಸ್ ಆ್ಯಂಡ್ ಫಾರ್ಮ್ಸ್ ಅಂದರೆ ಕ್ಲಾಸಿಕಲ್ ಯುನಿಟೀಸ್ಗಳಿಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ರೀಸನಿಗೆ ವೆರಿ ಇಂಪಾರ್ಟೆಂಟ್ ಏನಂತ ಹೇಳ್ತೀವಿ ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ. ಯಾರ್ಯಾರು ಮೇಜರ್ ನಿಯೋಕ್ಲಾಸಿಕಲ್ ಪೋಯೆಟ್ಸ್? ಡ್ರೈಡನ್, ಪೋಪ್ ಮತ್ತು ಜಾನ್ಸನ್ ಅಂತ ಹೇಳ್ಬೋದು.
The statement, a great thinker is capable of being in uncertainties, mysteries, doubts, without any irritable reaching after fact and reason. ಅವ್ರು ಹೇಳ್ತಾರೆ ಗ್ರೇಟ್ ಥಿಂಕರ್ ಏನು ಮಾಡ್ತಾರೆ ಅಂತಂದರೆ ದೇ ಆರ್ ಅಕ್ಸೆಪ್ಟಿಂಗ್ ದ ಅನ್ಸರ್ಟನಿಟಿ, ಆಯಿತಾ, ಮಿಸ್ಟ್ರೀಸ್ ಇರ್ಬೋದು, ಡೌಟ್ಸ್ ಇರ್ಬೋದು. ಅವರು ಫ್ಯಾಕ್ಟ್ ಮತ್ತು ರೀಸನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಏನು ಅನ್ಸರ್ಟನಿಟೀಸ್ ಇದೆ, ಏನು ಮಿಸ್ಟ್ರಿ ಇದೆ, ಏನು ಡೌಟ್ಸ್ ಇದೆ, ಅದಕ್ಕೆ ಅದನ್ನು ಒಪ್ಕೋತಾರೆ ಅವರು. ಯಾರು ಹೇಳಿರೋದು ಇದನ್ನು? ದಿಸ್ ಬೇಸಿಕಲಿ ಜಾನ್ ಕೀಟ್ಸ್ ಹೇಳ್ತಾರೆ. ಇದನ್ನು ಬೇಸಿಕಲಿ ಏನಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ಎಲ್ಲಿ ಹೇಳಿದ್ದಾರೆ ಅಂತಂದರೆ ವೆನ್ ಹಿ ವಾಸ್ ರೈಟಿಂಗ್ ಅ ಲೆಟರ್ ಟು ಹಿಸ್ ಬ್ರದರ್, ಆಯಿತಾ, ಅಲ್ಲಿ ಒಂದು ಹಿ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಕಾಲ್ಡ್ ನೆಗೆಟಿವ್ ಕೆಪಾಬಿಲಿಟಿ. ಆ ಟೈಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ಹೇಳ್ತಾರೆ. ನೆಗೆಟಿವ್ ಕೆಪಾಬಿಲಿಟಿ ಅಂದರೆ ಏನು? ಅಬಿಲಿಟಿ ಟು ಅಕ್ಸೆಪ್ಟ್ ಅನ್ಸರ್ಟನಿಟಿ, ಮಿಸ್ಟ್ರಿ ಆ್ಯಂಡ್ ಡೌಟ್ ವಿತೌಟ್ ಇನ್ಸಿಸ್ಟಿಂಗ್, ಅಂದರೆ ಅದರ ಹಿಂದೆ ಹೋಗೋದಲ್ಲ, ಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ ಇರ್ಬೋದು, ಫ್ಯಾಕ್ಟ್, ರೀಸನ್, ಅದ್ರ ಹಿಂದೆ ಹೋಗೋಂಥದ್ದಲ್ಲ. ಏನೇನು ಅನ್ಸರ್ಟನಿಟಿ ಇದೆ, ಏನು ಮಿಸ್ಟ್ರಿ ಇದೆ, ಡೌಟನ್ನು ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದನ್ನೇ ನೆಗೆಟಿವ್ ಕೆಪಾಬಿಲಿಟಿ ಅಂತ ಹೇಳಿ ಹೇಳ್ತಾರೆ. One of the following poets uses the one of the following poets uses the certainties, the pointlessness and violence he sees in the animals to clarify and intensify human experience. Animal imageryಯನ್ನು ಜಾಸ್ತಿ ಯೂಸ್ ಮಾಡಿದ್ದು ಯಾರು? ದಟ್ಸ್ ನನ್ ಅದರ್ ದನ್ ಟೆಡ್ ಹ್ಯೂಗ್ಸ್, ಆಯಿತಾ. ಸೊ ಟೆಡ್ ಹ್ಯೂಗ್ಸ್ ಫೇಮಸ್ ಪೋಯಮ್ಸ್ ಯಾವುದು? ದ ಹಾಕ್ ಇನ್ ದ ರೈನ್, ಹಾಕ್ ರೋಸ್ಟಿಂಗ್, ಜಾಗ್ವಾರ್, ಪೈಕ್, ಅಂದರೆ ಅವರು ಎನಿಮಲನ್ನು ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ದ ಪೋಯಮ್ ದ ಥಾಟ್ ಫಾಕ್ಸ್ ಇಸ್ ಪೆನ್ಡ್ ಬೈ, ಹೇಳಿದೆ ಈಗ ಅಷ್ಟೆಲ್ಲ, ಎನಿಮಲ್ ಇಮೇಜರಿಯನ್ನು ಯೂಸ್ ಮಾಡ್ತಾರೆ. ದಟ್ಸ್ ನನ್ ಅದರ್ ದನ್ ಟೆಡ್ ಹ್ಯೂಗ್ಸ್ ಅಂತ ಹೇಳಿ ಹೇಳ್ಬೋದು. ಇಟ್ಸ್ ಬೇಸಿಕಲಿ ಫಸ್ಟ್ ಪಬ್ಲಿಷ್ಡ್ ಇನ್ ಹಿಸ್ 1957 ಕಲೆಕ್ಷನ್ ದ ಹಾಕ್ ಇನ್ ದ ರೈನಲ್ಲಿ. ಓಕೆನಾ? Next, the title of the play, The Rising in the Sun by Laurence Hansberry, is taken from the poem Langston Hughes called, ಅಂದರೆ ರೈಸಿಂಗ್ ಇನ್ ದ ಸನ್ ಅನ್ನೋಂತಹ ಪ್ಲೇ ಬರೆದಿದ್ಯಾರು? ಲಾರೆನ್ಸ್ ಹ್ಯಾನ್ಸ್ಬರಿ. ಆ ಟೈಟಲ್ ಅಂದರೆ ಎಲ್ಲಿಂದ ತೊಗೊಂಡಿದ್ದಾರೆ? ಲ್ಯಾಂಗ್ಸ್ಟನ್ ಹ್ಯೂನ ಯಾವ ಒಂದು ಪರ್ಟಿಕ್ಯುಲರ್ ಪೋಯಮಿಂದ ತೊಗೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ದಟ್ಸ್ ನನ್ ಅದರ್ ದನ್ ಹಾರ್ಲಿಮ್ ಆರ್ ಡ್ರೀಮ್ ಡೆಫರ್ಡ್ ಅಂತ ಹೇಳಿ ಹೇಳ್ಬೋದು. ಅವರ ಒಂದು ಪೋಯಮ್ನ ಲೈನ್ ಏನು? ವಾಟ್ ಹ್ಯಾಪನ್ಸ್ ಟು ದ ಡ್ರೀಮ್ ಡೆಫರ್ಡ್, ಡಸ್ ಇಟ್ ಡ್ರೈ ಅಪ್ ಲೈಕ್ ಅ ರೈಸಿಂಗ್ ಇನ್ ದ ಸನ್. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ನ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು ಪ್ಲೇನ ಟೈಟಲ್ ಆಗಿ ಯೂಸ್ ಮಾಡಿದ್ದಾರೆ. ಯಾರು? ಲಾರೆನ್ಸ್ ಹ್ಯಾನ್ಸ್ಬರಿ, ಆಯಿತಾ. ಓಕೆ, ನೆಕ್ಸ್ಟ್ ನೋಡಿ. ಗಾಡ್ಸ್ ಇನ್ ಹಿಸ್ ಹೆವನ್, ಆಲ್ಸ್ ರೈಟ್ ವಿತ್ ದ ವರ್ಲ್ಡ್ ಇಸ್ ಟೇಕನ್ ಫ್ರಮ್ ಒನ್ ಆಫ್ ದ ಫಾಲೋವಿಂಗ್ ಪೋಯಮ್ಸ್ ಆಫ್ ಬ್ರೌನಿಂಗ್. ದಟ್ಸ್ ನನ್ ಅದರ್ ದನ್ ಪಿಪ್ಪಾ ಪಾಸಸ್ಸಿಂದ ತೊಗೊಂಡಿರೋವಂಥದ್ದು. ಪಿಪ್ಪಾ ಪಾಸಸ್ಸಲ್ಲಿ ಒಂದು ಲೈನ್ ಬರುತ್ತೆ. ದ ಇಯರ್ಸ್ ಎಟ್ ದ ಸ್ಪ್ರಿಂಗ್ ಆ್ಯಂಡ್ ಡೇಸ್ ಎಟ್ ದ ಮಾರ್ನಿಂಗ್ಸ್ ಎಟ್ 7, ದ ಹಿಲ್ ಸೈಡ್ ಡ್ಯೂಡ್ ಪರ್ಲ್ಡ್, ದ ಲಾಕ್ಸ್ ಆನ್ ದ ವಿಂಗ್, ದ ಸ್ನೇಲ್ಸ್ ಆನ್ ದ ಥ್ರೋನ್, ಗಾಡ್ಸ್ ಇನ್ ಹಿಸ್ ಹೆವನ್, ಆಲ್ಸ್ ರೈಟ್ ವಿತ್ ದ ವರ್ಲ್ಡ್. ಪಿಪ್ಪಾ ಎಟ್ ದ ಬಿಗಿನಿಂಗ್ ಆಫ್ ದ ಪಾರ್ಟ್ ಫಸ್ಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು ಹೇಳ್ತಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಬೇಸಿಕಲಿ ಥಾಮಸ್ ಹಾರ್ಡಿ ಏನು ಮಾಡಿದ್ದಾರೆ ಅಂತಂದರೆ ಈ ಪರ್ಟಿಕ್ಯುಲರ್ ಲೈನನ್ನು ಕಾಂಟ್ರಾಸ್ಟ್ ಆಗಿ ಹೇಳಿದ್ದಾರೆ, ಆಯಿತಾ. ಇನ್ ಹಿಸ್ ಫೇಮಸ್ ವರ್ಕ್ ಕಾಲ್ಡ್ ಟೆಸ್ ಆಫ್ ದ ಡಿ ಊಬರ್ವಿಲ್ಲಿಸ್, ಆಯಿತಾ, ಟೆಸ್ ಆಫ್ ದ ಡಿ ಊಬರ್ವಿಲ್ಲಿಸ್, ಆಯಿತಾ. ಇಲ್ಲಿ ಯೂಸ್ ಮಾಡಿದ್ದಾರೆ ಏನಂದರೆ ಗಾಡ್ಸ್ ನಾಟ್ ಇನ್ ಹಿಸ್ ಹೆವನ್, ಆಯಿತಾ, ಕಾಂಟ್ರಾಸ್ಟ್ ಆಗಿ ಹೇಳಿರೋಂಥದ್ದು ಆಲ್ಸ್ ರಾಂಗ್ ವಿತ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೋಡಿ, ಇಲ್ಲೇನೋ ಗಾಡ್ಸ್ ಇನ್ ಹಿಸ್ ಹೆವನ್, ಆಲ್ಸ್ ರೈಟ್ ವಿತ್ ದ ವರ್ಲ್ಡ್. ಬಟ್ ಇವು ಥಾಮಸ್ ಅವರು ಕಾಂಟ್ರಾಸ್ಟ್ ಆಗಿ ಹೇಳಿದ್ದಾರೆ ಟೆಸ್ಸಲ್ಲಿ ಗಾಡ್ಸ್ ನಾಟ್ ಇನ್ ಹಿಸ್ ಹೆವನ್, ಆಲ್ಸ್ ರಾಂಗ್ ವಿತ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಓಕೆನಾ? ಓಕೆ. ನೆಕ್ಸ್ಟ್ ನೋಡಿ. ದ ಸಾನೆಟ್ ವಾಸ್ ಇಂಟ್ರೊಡ್ಯೂಸ್ ಟು ಇಂಗ್ಲೆಂಡ್ ಇನ್ ದ 16th century ಬೈ ಥಾಮಸ್ ವ್ಯಾಟ್. ವೆರಿ ರಿಪೀಟೆಡ್ ಕ್ವೆಶ್ಚನ್ಸ್, ಯಾವಾಗಲೂ ಕ್ವೆಶ್ಚನ್ಸ್ ಕೇಳ್ತಿರ್ತಾರೆ ಇದ್ರ ಬಗ್ಗೆ, ರಿಪೀಟೆಡ್ ಕ್ವೆಶ್ಚನ್ಸ್, ಆಯಿತಾ. ನೆಕ್ಸ್ಟ್ ನೋಡಿ. ಮ್ಯಾಚ್ ದ ಇಂಡಿಯನ್ ಪೋಯೆಟ್ಸ್ ವಿತ್ ದೇರ್ ರೇಷಿಯಲ್ ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ಹೇಳಿದ್ದಾರೆ. ನಿಜಮ್ ಎಜಿಕಿಯಲ್, ಡಾಮ್ ಮೊರಿಸ್, ಜಾಸ್ವಾಲಾ, ಯುನೈಸ್ ಡಿ ಜಿಸೋಜಾ. ಓಕೆ, ನಿಮಗೆ ನಿಜಮ್ ಎಜಿಕಿಯಲ್ ಗೊತ್ತು, ಹಿ ಬಿಲಾಂಗ್ಸ್ ಟು ಜೀವ್ಸ್ ಅಲ್ವಾ, ಜೀವ್ಸ್. ಸೊ ಎ ಈಸ್ 4 ಎಲ್ಲಿದೆ ನೋಡಿ, ಒಂದೇ ಆಪ್ಷನಲ್ಲಿರೋದು. ಸೊ ಡೈರೆಕ್ಟ್ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಸೊ ನೋಡಿ, ಬೇಸಿಕಲಿ ನಿಜಮ್ ಎಜಿಕಿಯಲ್ ಜೀವ್, ದೆನ್ ಡಿಮ್ ಮೊರಿಸ್ ಬಂದುಬಿಟ್ಟು ಆಂಗ್ಲೋ ಇಂಡಿಯನ್, ಓಕೆನಾ. ನೆಕ್ಸ್ಟ್ ಜಾಸ್ವಾಲಾ ಬಂದುಬಿಟ್ಟು ಪಾರ್ಸಿ, ಆ್ಯಂಡ್ ಯುನೈಸ್ ಡಿ ಜಿಸೋಜಾ ಬಂದುಬಿಟ್ಟು ಗಾನ್ ಕ್ರಿಶ್ಚಿಯನ್ ಅಂತ ಹೇಳಿ ಹೇಳ್ಬೋದು. ಇಫ್ ಯು ಡೋಂಟ್ ನೋ ರೆಸ್ಟ್ ಆಫ್ ದ ಆಪ್ಷನಿಂದು ಆನ್ಸರ್ ಗೊತ್ತಿಲ್ಲ ಅಂದರೆ ಫಸ್ಟ್ ಆಪ್ಷನ್ ಸರಿ ನೀವೇನು ಮಾಡಿ ಡೈರೆಕ್ಟಾಗಿ ಆನ್ಸರನ್ನು ಕಂಡುಹಿಡಿಬೋದು. ಓಕೆನಾ? ನೆಕ್ಸ್ಟ್, ಜೇನ್ ಆಸ್ಟಿನ್ಸ್ ನಾವೆಲ್ಸ್ ಆರ್ ಆಫನ್ ಕ್ಯಾಟಗರೈಸ್ಡ್ ಬೈ ದೇರ್ ಫೋಕಸ್ ಆನ್. ಜೇನ್ ಆಸ್ಟಿನ್ ನಾವೆಲ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡಿದರೆ ಸೋಷಿಯಲ್ ಕಮೆಂಟ್ರಿ ಮತ್ತು ಪರ್ಸ್ನಲ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದರೆ
ಶಿ ಟಾಕ್ಸ್ ಅಬೌಟ್ ದ ಪೋರ್ಟ್ರೇಲ್ ಆಫ್ ಸೋಷಿಯಲ್ ಮ್ಯಾನರ್ಸ್ ಇರ್ಬೋದು, ಕ್ಲಾಸ್, ಮ್ಯಾರೇಜ್, ಫ್ಯಾಮಿಲಿ ಲೈಫ್, ಪರ್ಸನಲ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಡ್ಯೂರಿಂಗ್ 18th to 19th century ಇಂಗ್ಲೆಂಡ್ ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವ್ಯಾವುದು? ಪ್ರೈಡ್ ಆ್ಯಂಡ್ ಪ್ರೆಜುಡೈಸ್, ಎಮ್ಮಾ, ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ. ಆಯಿತಾ? ಇಲ್ಲಿ ಶಿ ಕ್ರಿಟಿಕ್ಸ್ ಸೊಸೈಟಿ ವೈಲ್ ಎಕ್ಸ್ಪ್ಲೋರಿಂಗ್ ಲವ್, ಮೊರಾಲಿಟಿ ಆ್ಯಂಡ್ ಇಂಡಿವಿಜುವಲ್ ಗ್ರೋತ್ ಅಂತ ಹೇಳ್ಬೋದು. ಓಕೆನಾ? In Thomas Hardy's Tess of the D'Urbervilles, Angel Clare represent. Angel Clare ಯಾರು? ಟೆಸ್ನ ಹಸ್ಬೆಂಡ್, ಕರೆಕ್ಟ್ ಅಲ್ವಾ? ಸೊ ಅವ್ರನ್ನ ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ ಐಡಿಯಲಿಸ್ಟಿಕ್ ಆ್ಯಂಡ್ ಕಾನ್ಫ್ಲಿಕ್ಟೆಡ್. ಇಲ್ಲಿ ನೋಡಿ, ಬೇಸಿಕಲಿ ನಿಮ್ಗೆ ಈ ಕತೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಟೆಸ್ ಏನು ಮಾಡ್ತಾರೆ, ಟೆಸ್ಸನ್ನು ಏನು ಮಾಡ್ತಾರೆ, ಸೆಡ್ಯೂಸ್ ಮಾಡ್ತಾರೆ ಅಲೆಕ್ ಅಲ್ವಾ? ಅದರಿಂದ ಒಂದು ಮಗು ಹುಟ್ಟುತ್ತೆ, ಮಗು ಕೂಡ ಇನ್ಫ್ಯಾನ್ಸಿಯಲ್ಲಿ ಸತ್ತೋಗುತ್ತೆ ಮಗು. ಆಯ್ತು, ಅದಾದಮೇಲೆ ಅಲ್ಲೇ ಏಂಜಲ್ ಕ್ಲಿಯರ್ ಏನು ಮಾಡ್ತಾರೆ, ಪ್ರಪೋಸ್ ಮಾಡ್ತಾರೆ ಟೆಸ್ಸನ್ನು, ಆ್ಯಂಡ್ ಟೆಸ್ ಕೂಡ ಒಪ್ಕೋತಾರೆ, ಆ್ಯಂಡ್ ಇಬ್ಬರು ಮದುವೆ ಆಗುತ್ತೆ. ಫಸ್ಟ್ ನೈಟ್ ದಿವಸ ಏನು ಮಾಡ್ತಾರೆ, ಟೆಸ್ ಏನಿದ್ರೆ ಅವಳ ಪಾಸ್ಟ್ ಬಗ್ಗೆ ಹೇಳ್ತಾಳೆ. ಯಾರಿಗೆ? ಏಂಜಲ್ ಕ್ಲಿಯರ್ಗೆ. ಸೂನ್ ಅವನು ಏನು ಮಾಡ್ತಾನೆ, ಬೇಸಿಕಲಿ ಅವನು ಒಪ್ಕೊಳ್ಳಲ್ಲ ಟೆಸ್ಸನ್ನು, ಕರೆಕ್ಟ್ ಅಲ್ವಾ? ಅವನಿಗೆ ತುಂಬ ಐಡಿಯಾಲಜಿಗಳಿದೆ. ಅಂದರೆ ಲೈಕ್ ಏಜ್ ಓಲ್ಡ್ ಬಿಲೀವ್ಸ್ ಇರ್ಬೋದು, ಸೋಷಿಯಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಕೆಲವುದನ್ನೆಲ್ಲ ಕ್ವೆಶ್ಚನ್ ಮಾಡ್ತಾನೆ. ಆ್ಯಂಡ್ ಅದನ್ನು ವಿರೋಧಿ ಕೂಡ ಹೌದು. ಆಯಿತಾ? ಅಂದರೆ ಹಳೆಯ ಪದ್ಧತಿಗಳನ್ನೆಲ್ಲ ಇದೆಯಲ್ಲ ಅದೆಲ್ಲ ವಿರೋಧ ಮಾಡೋಂಥ ಸೋಷಿಯಲ್ ನಾರ್ಮ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವೆಲ್ಲವನ್ನ ವಿರೋಧ ಮಾಡೋನು. ಬಟ್ ಅವನಿಗೆ ಕಾನ್ಫ್ಲಿಕ್ಟ್ ಬರುತ್ತೆ ಯಾವಾಗ ಅಂತಂದರೆ ಟೆಸ್ ಈ ಥರ ಅಂತಂದಾಗ ಅವಳನ್ನ ಬಿಟ್ಟು ಹೋಗ್ತಾನೆ ಅವನು ಅಲ್ವಾ? ಸೊ ಇದು ಬೇಸಿಕಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲಿಸ್ಟಿಕ್ ಆ್ಯಂಡ್ ಕಾನ್ಫ್ಲಿಕ್ಟೆಡ್ ಯಾರದ್ದು? ಏಂಜಲ್ ಕ್ಲಿಯರ್ದು ಅಂತ ಹೇಳ್ಬೋದು. ಓಕೆನಾ? ನೋಡಿ ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಇದು ನಿಮ್ಗೆ ಕರೆಕ್ಟಾಗಿ ಡೇಟ್ಸ್ ಗೊತ್ತಿದ್ರೆ ಮಾತ್ರ, ಇಯರ್ ಆಫ್ ಪಬ್ಲಿಕೇಶನ್ ಗೊತ್ತಿದ್ರೆ ಮಾತ್ರ ಬರೀಬಹುದು. ಓಕೆನಾ? ಸೊ ಟು ಹೆಲ್ ವಿತ್ ಡೈಯಿಂಗ್ ಬಂದುಬಿಟ್ಟು 1988 ಪಬ್ಲಿಷ್ ಆಗುತ್ತೆ. ದೆನ್ ಕಲರ್ ಪರ್ಪಲ್ 1982. ದೆನ್ ದ ಮೆರಿಡಿಯನ್ ಪಬ್ಲಿಷ್ಡ್ ಇನ್ ದ ಇಯರ್ 1976 ಆ್ಯಂಡ್ ದ ಟೆಂಪಲ್ ಆಫ್ ಮೈ ಫೆಮಿಲಿಯರ್ ಪಬ್ಲಿಷ್ಡ್ ಇನ್ ದ ಇಯರ್ 1989 ಅಂತ ಹೇಳಿ ಹೇಳ್ತು. ಪರ್ಪಲ್ ಹೈಬಿಸ್ಕಸ್ ಇಸ್ ಅ ಸ್ಟೋರಿ ನರೇಟೆಡ್ ಬೈ 15 years old. ಪರ್ಪಲ್ ಹೈಬಿಸ್ಕಸ್ ಬರೆದಿದ್ದು ಯಾರು? ಬೇಸಿಕಲಿ ಶಿಮ್ನಾನಂದ ನಗೋಶಿ ಅದೀಚೆ ಬರೆದಿರೋಂಥದ್ದು. ಸ್ಟೋರಿ ಆಫ್ 15 years old ಕಂಬಲಿ ಅಚ್ಚಿಕೆ ಅಂತ ಹೇಳಿ ಹೇಳ್ಬೋದು. ಕಮಿಂಗ್ ಆಫ್ ಏಜ್ ಸ್ಟೋರಿ ಅಂತ ಹೇಳ್ಬೋದು. ಟಾಕಿಂಗ್ ಅಬೌಟ್ ಫ್ಯಾಮಿಲಿ ಆಪರೇಷನ್, ರಿಲಿಜನ್, ಪೊಲಿಟಿಕಲ್ ಅನ್ರೆಸ್ಟ್ ಇನ್ ದ ನೈಜೀರಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎಕ್ಸ್ಟ್ರೀಮ್ಲಿ ಶಾರ್ಟ್ ಸ್ಟೋರೀಸ್. ಎಕ್ಸ್ಟ್ರೀಮ್ಲಿ ಶಾರ್ಟ್ ಸ್ಟೋರಿ, ಇದು ಶಾರ್ಟ್ ಸ್ಟೋರಿ ಇಲ್ಲ, ಶಾರ್ಟ್ ಸ್ಟೋರಿಗಿಂತ ಕಡಿಮೆ, ಬರೀ 1000 words ಇರುತ್ತೆ ಅದರಲ್ಲಿ. ಅದನ್ನು ಏನಂತ ಕರಿತೀವಿ ಅಂತ ಹೇಳ್ತಾರೆ, ದಟ್ಸ್ ನನ್ ಅದರ್ ದೆನ್ ಫ್ಲ್ಯಾಶ್ ಫಿಕ್ಷನ್ ಅಂತ ಹೇಳಿ ಹೇಳ್ತೀವಿ. ಇದು ಬೇಸಿಕಲಿ ಶಾರ್ಟ್ ಸ್ಟೋರಿಗಿಂತನೂ ತೀರಾ ಕಡಿಮೆ ವರ್ಡ್ಸ್ ಇರುತ್ತೆ, ಅಂದರೆ 1000 wordsಗಳನ್ನ ನಾವು ನೋಡ್ಬೋದು. ಅದನ್ನು ನಾವೇನಂತ ಹೇಳ್ತೀವಿ, ಫ್ಲ್ಯಾಶ್ ಫಿಕ್ಷನ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? In a passage to India, where does Fielding rediscover the forms and harmony that he found lacking in the muddle of the Indian landscape? ಆಯಿತಾ? A passage to India, where does Fielding rediscover the forms and harmony that he found lacking in the muddle of the Indian landscape? ಇಲ್ಲಿ ಸಿರಿಲ್ ಫೀಲ್ಡಿಂಗ್ ಅಂತ ಹೇಳ್ತಾರೆ. ಅವ್ರಿಗೆ ಏನಿತ್ತು ಅಂದರೆ ಒಂದು ಒಪಿನಿಯನ್ ಇತ್ತು ಇಂಡಿಯಾ ಬಗ್ಗೆ. ಏನಪ್ಪ ಅಂದರೆ ಅದು ಮಡಲ್ಡ್, ಕಿಯಾಟಿಕ್ ಅಂತ ಒಂದಿತ್ತು. ಬಟ್ ಆಫ್ಟರ್ ಸೀಯಿಂಗ್ ಡಚ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ನೋಡಿದಾಗ, ಓಕೆ ಇಂಡಿಯಾ ಅಂದರೆ ಹಾರ್ಮನಿ ಇದೆ, ಅಲ್ಲಿ ಒಂದು ಏನಿದೆ ಒಂದು ಭ್ರಾತೃತ್ವ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಯಾವುದು ಆನ್ಸರ್ ಅಂದರೆ ಡಚ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್. ಅಂದರೆ ನಿಮ್ಗೆ ಹೇಳಿದ್ನಲ್ಲ, ಈ ಸ್ಟೋರಿ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್. ಆಯಿತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಪ್ಲಾಟ್ ಆ್ಯಂಡ್ ನರೇಟಿವ್? Plot focuses on event, narrative focuses on storytelling. Plot include way of story is told, while narrative include external action and conflict. Plot encompasses overall story, narrative encompasses relationship between events. Plot is concerned with how the story is told. Okay? How this ಹೇಗೆ ನಾವು ಕಥೆಯನ್ನು ಹೇಳ್ತೀವಿ, and narrative is what story is told. Okay? So this is the correct answer. How? I'll tell you. Okay? Narrative ಅಂತಂದ್ರೆ ಏನು? ವಾಟ್ ಸ್ಟೋರಿ ಇಸ್ ಟೋಲ್ಡ್, ಏನು ಕತೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇರ್ಬೋದು, ಕ್ಯಾರೆಕ್ಟರ್ಸ್ ಇರ್ಬೋದು, ಇನ್ಸಿಡೆಂಟ್ಸ್ ಇರುತ್ತೆ. ಪ್ಲಾಟ್ ಅಂತಂದ್ರೇನು? ಹೌ ಸ್ಟೋರಿ ಇಸ್ ಟೋಲ್ಡ್ ಅಂದರೆ ಇದರಲ್ಲಿ ನಾನೇನು ಮಾಡ್ತೀನಿ, ಪ್ಲಾಟಲ್ಲಿ ಆ ಕಥೆಯನ್ನು ಆರ್ಗನೈಸ್ ಮಾಡ್ತೀನಿ, ಪ್ರೆಸೆಂಟ್ ಮಾಡ್ತೀನಿ ಟು ದ ರೀಡರ್. ಆಯಿತಾ? ಇನ್ಕ್ಲೂಡಿಂಗ್ ಅದರಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಕ್ಯಾಶುವಾಲಿಟಿ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ, ಫ್ಲ್ಯಾಶ್ ಬ್ಯಾಕ್ ಇರುತ್ತೆ, ಅರೇಂಜ್ಮೆಂಟ್ ಕೂಡ ಇರುತ್ತೆ. ಅದನ್ನು ಪ್ಲಾಟ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಓಕೆ. Next, did I request the maker from my clay to mold me, man? Did I solicit thee from darkness to promote me? Which 19th century work bear these lines from Paradise Lost as epigraph? Book 10 ಅಲ್ಲಿ ಬರೋಂಥ ಒಂದು ಏನಂತ ಹೇಳ್ತೀವಿ
ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಇದನ್ನು 19th ಸೆಂಚುರಿ ಒಂದು ವರ್ಕ್ಸಲ್ಲಿ ಎಪಿಗ್ರಾಫ್ ಆಗಿ ಯೂಸ್ ಮಾಡಿದೆ. ಯಾವುದು? ದಟ್ಸ್ ಫ್ರಾಂಕಿಸ್ಟಿನ್ ಅಂತ ಹೇಳ್ಬೋದು. ಫ್ರಾಂಕಿಸ್ಟಿನ್ ಅದರಲ್ಲಿ ಎಪಿಗ್ರಾಫ್ ಆಗಿ ಯೂಸ್ ಮಾಡಿದರೆ ಮೇರಿ ಶೆಲ್ಲಿ ಯಾವುದನ್ನ? ಜಾನ್ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಬುಕ್ 10ನ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು. ಆಯಿತಾ? ಇಲ್ಲಿ ಏನಾಗುತ್ತೆ ಅಂತಂದರೆ ಕ್ರೀಚರ್ ಅಂದರೆ ಅವರೊಂದು ಫ್ರಾಂಕಿಸ್ಟಿನ್ ಏನು ಮಾಡ್ತಾರೆ ಅಂದರೆ ವಿಕ್ಟರ್ ಫ್ರಾಂಕಿಸ್ಟಿನ್ ಏನು ಮಾಡ್ತಾರೆ ಅಂದರೆ ಒಂದು ಕ್ರೀಚರನ್ನು ರೆಡಿ ಮಾಡ್ತಾರೆ. ಅದು ಕ್ವೆಶ್ಚನ್ ಮಾಡುತ್ತೆ, ರೈಸಸ್ ದ ಕ್ವೆಶ್ಚನ್ ಅಬೌಟ್ ಕ್ರಿಯೇಷನ್, ರೆಸ್ಪಾನ್ಸಿಬಿಲಿಟಿ, ಸಫರಿಂಗ್ ಬಗ್ಗೆ ಕ್ವೆಶ್ಚನ್ ಮಾಡ್ತಾ ಹೋಗುತ್ತೆ ವಿಕ್ಟರ್ ಫ್ರಾಂಕಿಸ್ಟನ್ನಿಗೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ? ಹೂ ಅಮಾಂಗ್ ದ ಫಾಲೋವಿಂಗ್ ಡಿಕೆನ್ಸ್ ಕ್ಯಾರೆಕ್ಟರ್ ಅಪಿಯರ್ಸ್ ಆಸ್ ಅ ಗೋಸ್ಟ್? ದಟ್ಸ್ ನನ್ ಅದರ್ ಜಕೋಬ್ ಮಾರ್ಲೆ ಅಂತ ಹೇಳ್ಬೋದು. ಜಕೋಬ್ ಮಾರ್ಲೆ ಬೇಸಿಕಲಿ appears as a ghost in Charles Dickens A Christmas Carol ಅಂತ ಹೇಳ್ಬೋದು. He was basically a deceased business partner of Ebenezer Scrooge. This is a PYQ. Ebenezer Scrooge is basically the character from Christmas Carol ಅಥವಾ character of which novelist ಅಂತಾನು ಕೇಳಬಹುದು. ಚಾರ್ಲ್ಸ್ ಡಿಕೆನ್ಸ್ ಅದರ ತುಂಬ ಟೈಮ್ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಆಯ್ತಾ? ಇವ್ರು ಏನಂದರೆ ಪ್ರತಿ ಸಲ ಗೋಸ್ಟ್ ಆಗಿ ಬಂದು ವಾರ್ನ್ ಮಾಡ್ತಾರೆ ಸ್ಕ್ರೂಜಿಗೆ ಅಬೌಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಮಿಸರ್ಲಿ ಲೈಫ್, ಹಿಸ್ ಮಿಸರೇಬಲ್ ಲೈಫ್ ಬಗ್ಗೆ, ಬಿಕಾಸ್ ಆಫ್ ಯು ಅಂದರೆ ನಿಮ್ಮಿಂದ ಆಗಿರೋದು ಅಂತ ವಾರ್ನ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಮೆನಿ ಇಯರ್ಸ್ ಲೇಟರ್ ಆಸ್ ಈ ಫೇಸ್ ದ ಫೈರಿಂಗ್ ಸ್ಕ್ವಾಡ್, Colonial Andreliano Bondia won't to remember that distinct afternoon when his father took him to discover ice. At that time, Mokando was a village of 20 houses built on the bank of a river of clean water that ran along a bed of polished stones, which were white and enormous like prehistoric egg. The world was so recent that many things lacked names. In order to indicate them, it was necessary to point. ಓಕೆ, ನಿಮ್ಗೆ ಈಗ ಇದೇನಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಂತ ಕೇಳ್ತಿದ್ದಾರೆ. ಇದು ಯಾವ ಟೈಪ್ ಆಫ್ ರಿಯಾಲಿಸಮ್ ಅದ ಫಿಕ್ಷನ್ ಅಂತ ಕೇಳಿರೋಂಥದ್ದು. ಆಯಿತಾ? ಸೊ ನಿಮಗೆ ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಬಾಂಡಿಯಾ, ಮೊಕ್ಯಾಂಡೋ ಇದನ್ನು ಎಲ್ಲಿ ಬರುತ್ತೆ? ಬೇಸಿಕಲಿ 100 years of solitude ಅಲ್ಲಿ ಬರೋವಂಥದ್ದು ಅಲ್ವಾ? ಸೊ ಆ್ಯಕ್ಚುಲಿ 100 years of solitude is the best example for ಮ್ಯಾಜಿಕಲ್ ರಿಯಾಲಿಸಮ್ ಅಲ್ವಾ? ಸೊ ಯಾರು ಬರೆದ್ರು? ಗ್ಯಾಬ್ರಿಯಲ್ ಗ್ಯಾರ್ಷಿಯಾ ಮಾರ್ಕ್ವಿಸ್. ಅಂದರೆ ನಿಮಗೆ ಅವರ ಫ್ಯಾಮಿಲಿ ನೇಮ್, ಮೇನ್ ಹೀರೋ ಅದ್ರ ಬಗ್ಗೆ ಗೊತ್ತಾದರೆ ನಿಮಗೆ ಯು ಕ್ಯಾನ್ ಈಸಿಲಿ ಏನಂತ ಹೇಳ್ಬೋದು ಆನ್ಸರ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್. ಆಯಿತಾ? ಓಕೆ. Who among the following has written the essay The Indian Juggler? Easy, William Hazlitt. ಓಕೆನಾ? ದ ಬಯೋಗ್ರಫಿ ವಿಚ್ ವಾಸ್ ಟ್ರೀಟೆಡ್ ಆಸ್ ಇಮ್ಯಾಜಿನೇಟಿವ್ ಆರ್ಟ್. ಬಯೋಗ್ರಫಿಯನ್ನು ಹಿಂಗೆ ತೊಗೋತೀವಿ, ಇಮ್ಯಾಜಿನೇಟಿವ್ ಆರ್ಟ್ ಆಗಿ ಟ್ರೀಟ್ ಮಾಡ್ತೀವಿ. ಅಲ್ಲಿ ಡೈಲಾಗ್ಗಳನ್ನು ಇನ್ವೆಂಟ್ ಮಾಡ್ತೀವಿ, ಇಂಟೀರಿಯರ್ ಮೊನಲಾಗ್ಗಳನ್ನು ಹಾಕ್ತೀವಿ, ಆ್ಯಂಡ್ ಅದರ್ ಟೆಕ್ನಿಕ್ಸನ್ನು ತೊಗೋತೀವಿ. ಎಲ್ಲಿಂದ? ನಾವೆಲಿಂದ. ಇದನ್ನು ಏನಂತ ಹೇಳ್ತೀವಿ? ನ್ಯೂ ಬಯೋಗ್ರಫಿ ಅಂತ ಹೇಳ್ತೀವಿ. ಇದರಲ್ಲಿ ಏನೇನಿರುತ್ತೆ? ಇನ್ವೆಂಟೆಡ್ ಡೈಲಾಗ್ಸ್ ಇರುತ್ತೆ, ಇಂಟೀರಿಯರ್ ಮೊನಲಾಗ್ಸ್ ಇರುತ್ತೆ, ಸೈಕಲಾಜಿಕಲ್ ಇನ್ಸೈಟ್ ಇರುತ್ತೆ, ಡ್ರಾಮ್ಯಾಟಿಕ್ ನರೇಟಿವ್ ಟೆಕ್ನಿಕ್ಸ್ ಇರುತ್ತೆ. ಇದು ಫೇಮಸ್ ಯಾರು? ಲಿಂಟನ್ ಸ್ಟ್ರಾಚಿ. ಇವ್ರು ಏನು ಮಾಡ್ತಾರೆ? ಪಾಪ್ಯುಲೈಸ್ ದಿಸ್ ಟೈಪ್ ಆಫ್ ಏನಂತ ಹೇಳ್ತೀವಿ? ಬಯೋಗ್ರಫೀಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ಹೂ ಸ್ಟಾರ್ಟೆಡ್ ದ ಪಿರಿಯಾಡಿಕಲ್ ರ್ಯಾಂಬ್ಲರ್? ವೆರಿ ಈಸಿ, ಸ್ಯಾಮುಯಲ್ ಜಾನ್ಸನ್. ಈಗ ಯಾವಾಗ ಇದು ಪಬ್ಲಿಷ್ ಟ್ವೈಸ್ ಅ ವೀಕ್ ಫ್ರಮ್ 1750 to 52 ಅಂತ ಹೇಳ್ತೀವಿ. The Dictionary of the English Language by Samuel Johnson was published in the year 1750. So repeated questions ಆಯ್ತಾ? ತುಂಬ ಟೈಮ್ ಕೇಳಿದ್ರಿ ಕ್ವೆಶ್ಚನ್ನ. ಓಕೆ, ನೆಕ್ಸ್ಟ್ ಫ್ರಾನ್ಸಿಸ್ ಬೇಕನ್, ಜೋಸೆಫ್ ಎಡಿಸನ್, ರಿಚರ್ಡ್ ಸ್ಟೀಲ್, ಚಾರ್ಲ್ಸ್ ಲ್ಯಾಂಬ್. ಓಕೆ, ಫ್ರಾನ್ಸಿಸ್ ಬೇಕನ್ ಫೇಮಸ್ ಫಾರ್ ಎಸ್ಸೇಸ್. ಓಕೆ, ನೆಕ್ಸ್ಟ್ ರಿಚರ್ಡ್ ಸ್ಟೀಲ್ ಫೇಮಸ್ ಫಾರ್ ಟ್ಯಾಟ್ಲರ್, ಚಾರ್ಲ್ಸ್ ಲ್ಯಾಂಬ್ famous for essays of Elia, Joseph Edison is famous for the Spectator. ಆನ್ಸರ್ ಬಂದ್ಬಿಟ್ಟು 2. ಓಕೆನಾ? ನೆಕ್ಸ್ಟ್, ಇನ್ ನಾನ್ ಫಿಕ್ಷನ್ ರೈಟಿಂಗ್ ದ ಟೆಕ್ನಿಕ್ ಕನ್ಸಿಡರೇಬಲ್ ಈಸ್. ನಾನ್ ಫಿಕ್ಷನಲ್ಲಿ ಯೂಸ್ ಮಾಡೋಂತಹ ಟೆಕ್ನಿಕನ್ನು ಏನಂತ ಕರಿತೀವಿ? ಆಲ್ ಆಫ್ ದ ಅಬವ್. ಅಂದರೆ ಅಬ್ಸರ್ವೇಷನಲ್ ಥಿಂಕಿಂಗ್ ಅಂತಲೂ ಹೇಳ್ತೀವಿ, ಅನಾಲಿಟಿಕಲ್ ಥಿಂಕಿಂಗ್ ಅಂತಲೂ ಹೇಳ್ತೀವಿ, ರಿಫ್ಲೆಕ್ಟಿವ್ ನರೇಟಿವ್ ಅಂತಲೂ ಹೇಳ್ತೀವಿ. ಅಬ್ಸರ್ವೇಷನಲ್ ರೈಟಿಂಗ್ ಅಂದರೆ ಏನು? ಡಿಸ್ಕ್ರೈಬ್ ರಿಯಲ್ ಪೀಪಲ್, ಇವೆಂಟ್ಸ್, ಸೆಟ್ಟಿಂಗ್ ಬೇಸ್ಡ್ ಆನ್ ಅಬ್ಸರ್ವೇಷನ್. ನಾನು ಅಬ್ಸರ್ವ್ ಮಾಡಿಬಿಟ್ಟು ಡಿಸ್ಕ್ರೈಬ್ ಮಾಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಪೀಪಲನ್ನು ಅಥವಾ ಇವೆಂಟ್ಸನ್ನು. ಆಯಿತಾ? ಅನಾಲಿಟಿಕಲ್ ಅಂತಂದ್ರೆ ಏನು? ಇಲ್ಲಿ ಎಕ್ಸಾಮಿನ್ ಮಾಡ್ತೀನಿ, ಇಂಟರ್ಪ್ರಿಟ್ ಮಾಡ್ತೀನಿ, ಇವ್ಯಾಲ್ಯುಯೇಟಿಂಗ್ ದ ಫ್ಯಾಕ್ಟ್ ಆರ್ ಐಡಿಯಾಸ್. ರಿಫ್ಲೆಕ್ಟಿವಲ್ಲಿ ಏನು ಮಾಡ್ತೀವಿ ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ರಿಫ್ಲೆಕ್ಟ್ ಮಾಡ್ತಾ ಹೋಗೋವಂಥದ್ದು. ನಾನ್ ಫಿಕ್ಷನಲ್ಲಿ ಈ ಥರ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಇನ್ನು ಪರ್ಸುವೇಸಿವ್ ನಾನ್ ಫಿಕ್ಷನ್ ದ ಟೆಕ್ನಿಕ್ ಯೂಸ್ಡ್ ಶೆಲ್ ಬಿ. ಪರ್ಸುವೇಸಿವ್ ನಾನ್ ಫಿಕ್ಷನ್ ಅಂದರೆ ನಾವು ಈ ಒಂದು ಪರ್ಟಿಕ್ಯುಲರ್ ನಾನ್ ಫಿಕ್ಷನ್ ಮೂಲಕ ನಾನು ಇನ್ನೊಬ್ಬರನ್ನ ಪರ್ಸ್ಯೂವ್ ಮಾಡ್ತೀನಿ. ಪರ್ಸುವೇಸಿವ್ ಅಂದ್ರೇನು? ಅವ್ರನ್ನ ಏನು ಪರ್ಸುವೇಸಿವ್ ಅಂತಂದರೆ ಅವ್ರನ್ನ ಯು ಹ್ಯಾವ್ ಟು ಫಾಲೋ ಅಥವಾ ಯು ಹ್ಯಾವ್ ಟು ಒಬೇ ದಿಸ್ ಅಥವಾ ನೀವು ಇದನ್ನು ನಂಬಲೇಬೇಕು ಅನ್ನೋ ಥರ. ಅರ್ಥ ಆಯ್ತಾ? ಅದು
ದಟ್ಸ್ ಬೇಸಿಕಲಿ ಆರ್ಗ್ಯುಮೆಂಟೇಟಿವ್ ಆರ್ ಒಪಿನಿಯನ್ ಬೇಸ್ಡ್ ರೈಟಿಂಗ್ ಅಂತ ಹೇಳಿ ಹೇಳ್ತೀವಿ. ಪರ್ಸ್ಯೂಸಿವ್ ನಾನ್ ಫಿಕ್ಷನಲ್ಲಿ ಏನು ಮಾಡ್ತೀವಿ ಅಂದರೆ ಕನ್ವಿನ್ಸ್ ದ ರೀಡರ್ನ ಕನ್ವಿನ್ಸ್ ಮಾಡ್ತೀವಿ. ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ವ್ಯೂ ಪಾಯಿಂಟ್ ಆ್ಯಂಡ್ ಸ್ಪೆಸಿಫಿಕ್ ಆ್ಯಕ್ಷನ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಓಕೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಬುಕ್ಸ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಹೆಲ್ಪ್ ಆ್ಯಂಡ್ ಅಡ್ವೈಸ್ ಅಂತ ಹೇಳ್ತಾರೆ. ದಟ್ಸ್ ಇದು ಒಂಥರ ಫ್ಲೂಕಲ್ಲಿ ಬಂದಿರೋ ಕ್ವೆಶ್ಚನ್ನು. ಡೋಂಟ್ ವರಿ, ಕಟಾಫಿಕ್ ಪ್ರಾಬ್ಲಮ್ ಕೊಡೋದಕ್ಕೆ ಮಾಡೋ ಅಂಥದ್ದು. ದಟ್ಸ್ ನನ್ನ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಅಂತ ಹೇಳಿ ಹೇಳ್ಬೋದು. ಬೈ ಡಿ.ಎಲ್. ಕಾರ್ನೀಸ್, ಪಬ್ಲಿಷ್ಡ್ ಇನ್ ದ ಇಯರ್ 1936 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಹೂ ಡಿಸ್ಕ್ರೈಬ್ಡ್ ಪಾಂಪ್ಲೆಟ್ ಆಸ್ ಅ ಶಾರ್ಟ್ ಪೀಸ್ ಆಫ್ ಪೊಲಿಮಿಕಲ್ ರೈಟಿಂಗ್ ಪ್ರಿಂಟೆಡ್ ಇನ್ ದ ಫಾರ್ಮ್ ಆಫ್ ಬುಕ್ಲೆಟ್ ಆ್ಯಂಡ್ ಏಮ್ಡ್ ಎಟ್ ಅ ಲಾರ್ಜರ್ ಪಬ್ಲಿಕ್. It's basically the line from George Orwell in his introduction to British Pamphleteries ಅಲ್ಲಿ ಹೇಳಿದ್ದಾರೆ. ಓಕೆನಾ? ನೆಕ್ಸ್ಟ್, ಮೆಮೋಯರ್, ಎಸ್ಸೆ, ಬಯೋಗ್ರಫಿ, ಫಿಲಾಸಫಿ. ಬಯೋಗ್ರಫಿ ಅಂದ್ರೇನು? ಅಕೌಂಟ್ಸ್ ಆಫ್ ಇಂಡಿವಿಜುವಲ್ ಲೈಫ್. ಕರೆಕ್ಟಾ? ಸಿ ಈಸ್ ಒನ್ ಎಲ್ಲಿದೆ ನೋಡಿ. ಓಕೆ, ರೆಸ್ಟ್ ಆಫ್ ದ ಆಪ್ಷನ್ಸಲ್ಲಿ ಇಲ್ಲ. ಸೊ 4th one ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಹೇಳಿದಲ್ಲ, ಒಂದು ಕ್ವಶನಿಗೆ ಕರೆಕ್ಟ್ ಆನ್ಸರ್ ಸಿಕ್ಕಿದ್ರೆ ರೆಸ್ಟ್ ಆಫ್ ದಕ್ಕೆ ನೀವು ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬೋದು. ಮೆಮೋಯರ್ಸ್ ಅಂತಂದ್ರೇನು? ಆಟೋಬಯೋಗ್ರಫೀಸ್ ಆಫ್ ದ ನರೇಟಿವ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಸ್ಸೇಸ್ ಅಂತಂದ್ರೇನು? ಪರ್ಸ್ನಲ್, ರಿಫ್ಲೆಕ್ಟಿವ್ ಆ್ಯಂಡ್ ಅನಾಲಿಟಿಕಲ್ ರೈಟಿಂಗ್. ನೆಕ್ಸ್ಟ್, ಬಯೋಗ್ರಫೀಸ್ ಅಂದರೆ ಅಕೌಂಟ್ ಆಫ್ ಇಂಡಿವಿಜುವಲ್ ಲೈಫ್. ದೆನ್ ಫಿಲಾಸಫಿ ಅಂದರೆ ಎಕ್ಸ್ಪ್ಲೋರೇಷನ್ ಆಫ್ ಐಡಿಯಾಸ್, ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಮಾರ್ಫೀಮ್. ಮಾರ್ಫೀಮ್ ಅಂತಂದ್ರೆ ಏನು? ಇದರಲ್ಲಿ ಕೇಳಿದ್ರೆ ನಾಟ್ ಟ್ರೂ ಅಂತ ಕೇಳ್ತಿರೋದು. ಓಕೆ, ಮಾರ್ಫೀಮ್ ಅಂದ್ರೇನು? ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ದ್ಯಾಟ್ ಕ್ಯಾರೀಸ್ ಮೀನಿಂಗ್ ಇಸ್ ಕಾಲ್ಡ್ ಆಸ್ ಮಾರ್ಫೀಮ್. ಕರೆಕ್ಟ್. ಓಕೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ನ ವಿಚ್ ಕ್ಯಾರೀಸ್ ಮೀನಿಂಗ್ ನಾವೇನಂತ ಹೇಳ್ತೀವಿ? ಮಾರ್ಫೀಮ್ ಅಂತ ಹೇಳ್ತೀವಿ. ಇಟ್ ಕಂಬೈನ್ಸ್ ವಿತ್ ಅದರ್ ಮಾರ್ಫೀಮ್ ಟು ಫಾರ್ಮ್ ವರ್ಡ್ಸ್. ಕರೆಕ್ಟ್. ಅನ್ ಪ್ಲಸ್ ಹ್ಯಾಪಿ ಪ್ಲಸ್ ನೆಸ್, ಈ ಥರ ನಾವು ಕಂಬೈನ್ ಮಾಡಿದಾಗ, ಅದರ್ ಮಾರ್ಫೀಮ್ಗಳ ಜೊತೆ ನಾವೇನು ಕಂಬೈನ್ ಮಾಡಿದಾಗ ಒಂದು ಮೀನಿಂಗ್ಫುಲ್ ವರ್ಡ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್. ಇಟ್ ಕ್ಯಾನ್ ನಾಟ್ ಬಿ ಫರ್ದರ್ ಡಿವೈಡ್ ಇಂಟು ಸ್ಮಾಲರ್ ಮೀನಿಂಗ್ಫುಲ್ ಪಾರ್ಟ್. ಕರೆಕ್ಟ್. ಇದನ್ನು ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ, ಮತ್ತೆ ಡಿವೈಡ್ ಮಾಡೋದಕ್ಕಾಗಲ್ಲ. ಒಂದ್ಸಲ ಡಿವೈಡ್ ಮಾಡಾಯಿತು, ಅದನ್ನು ಮತ್ತೆ ಡಿವೈಡ್ ಮಾಡೋದಕ್ಕೆ ಆಗಲ್ಲ. ಕರೆಕ್ಟ್. ಇಟ್ಸ್ ಅ ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಲಿಂಗ್ವಿಸ್ಟಿಕ್ ಫಾರ್ಮ್. ಇಟ್ಸ್ ನಾಟ್ ಮಾರ್ಫೀಮ್, ಇಟ್ಸ್ ಮಾರ್ಫಾಲಜಿ. ಓಕೆ, ಮಾರ್ಫಾಲಜಿ ಡೆಫಿನೇಷನ್ಸನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? 4th one ಇಸ್ ದ ಕರೆಕ್ಟ್ ಆನ್ಸರ್. Match the following and choose the correct answer. Behavioral theory, universal grammar, cognitive theory, interactive theory. Okay, universal grammar ಯಾರು ಹೇಳಿದ್ದು? ನಾಮ್ ಚಾಮ್ಸ್ಕಿ. ಕಾಗ್ನಿಟಿವ್ ಥಿಯರಿ, ಜೀನ್ ಪಿಜೆಟ್. ಕರೆಕ್ಟಾ? ಈಗ ಬಿ ಬಂದುಬಿಟ್ಟು 4, B4 ಆಯಿತಾ? B4 ಎಲ್ಲಿದೆ ಅಲ್ಲಿ ತೆಗಿರಿ. ಓಕೆನಾ? ಇಲ್ಲ, ಎಲ್ಲಿಲ್ಲ ಅದನ್ನು ತೆಗೆದುಬಿಡಿ. ನೆಕ್ಸ್ಟ್, ಕಾಗ್ನಿಟಿವ್ ಥಿಯರಿ ಬಂದುಬಿಟ್ಟು 2 ಅಂದರೆ C2 ಎಲ್ಲಿದೆ? ಇಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಎ ಬಿಹೇವಿಯರಲ್ ಥಿಯರಿ ಬಂದ್ಬಿಟ್ಟು ಜಾನ್ ವ್ಯಾಟ್ಸನ್, ಯೂನಿವರ್ಸಲ್ ಗ್ರಾಮರ್ ಜಾನ್ ಚಾಮ್ಸ್ಕಿ, ಕಾಗ್ನಿಟಿವ್ ಥಿಯರಿ ಜೀನ್ ಪಿಜೆಟ್, ದೆನ್ ಇಂಟರಾಕ್ಟಿವ್ ಥಿಯರಿ ಮೈಕಲ್ ಲಾಂಗ್. ನೆಕ್ಸ್ಟ್, ಹಿಯರ್ ಆರ್ ದ ಪ್ರಾಪರ್ಟೀಸ್ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್. ಹ್ಯೂಮನ್ ಲ್ಯಾಂಗ್ವೇಜ್ನ ಪ್ರಾಪರ್ಟಿ ಯಾವ್ಯಾವುದು? ಡಿಸ್ಪ್ಲೇಸ್ಮೆಂಟ್, ಆರ್ಬಿಟ್ರೇನೆಸ್, ಸಿಗ್ನಲ್ಸ್ ರೆಫರ್ಸ್ ಟು ಸ್ಪೆಸಿಫಿಕ್ ಆಬ್ಜೆಕ್ಟ್ ಆರ್ ಕಾನ್ಸೆಪ್ಟ್, ಪ್ರೊಡಕ್ಟಿವಿಟಿ. ಸಿಗ್ನಲ್ಸ್ ಅಂದ್ರೇನು? ಸೈನ್ಸ್ ಅದು ಅಲ್ವಾ? ಸೈನ್ಸ್ ಅಷ್ಟೇ ಅದು. ಇಟ್ಸ್ ನಾಟ್ ಆಬ್ಜೆಕ್ಟ್ ಅಥವಾ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟನ್ನು ಹೇಳೋವಂಥದ್ದು ಅಥವಾ ಕಾನ್ಸೆಪ್ಟನ್ನು ಹೇಳೋವಂಥದ್ದು ಅಲ್ಲ. ಸೊ ಹಾಗಾಗಿ ABD ಆರ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಹ್ಯೂಮನ್ ಲ್ಯಾಂಗ್ವೇಜ್ ಕ್ಯಾನ್ ರೆಫರ್ ಟು ಥಿಂಗ್ಸ್ ನಾಟ್ ಪ್ರೆಸೆಂಟ್ ಇನ್ ದ ಇಮಿಡಿಯೇಟ್ ಟೈಮ್, ಅದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಆರ್ಬಿಟ್ರಿನೆಸ್ ಅಂತಂದ್ರೇನು? ನೋ ನ್ಯಾಚುರಲ್ ಕನೆಕ್ಷನ್ ಬಿಟ್ವೀನ್ ಮೋಸ್ಟ್ ವರ್ಡ್ಸ್ ಆ್ಯಂಡ್ ವಾಟ್ ದೇ ರೆಪ್ರೆಸೆಂಟ್ ಅಲ್ವಾ? ನಾವು ಹೇಳೋಂಥ ವರ್ಡಿಗೂ ಅದರ ಮೀನಿಂಗಿಗೂ ತುಂಬ ಕನೆಕ್ಷನ್ಸ್ ತುಂಬ ಕಡಿಮೆ ಇರುತ್ತೆ ಅದು. ಸಿಗ್ನಲ್ ಅಂದ್ರೇನು? ಸೈನ್ಸ್ ಅಥವಾ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಆಯಿತಾ? ಪ್ರೊಡಕ್ಟಿವಿಟಿ ಅಂತಂದ್ರೇನು? ಅಲೋ ಸ್ಪೀಕರ್ಸ್ ಟು ಕ್ರಿಯೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ನ್ಯೂ ಸೆಂಟೆನ್ಸಸ್. ದಿಸ್ ಇಸ್ ಕಾಲ್ಡ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ದಿಸ್ ಆರ್ ದ ಸೈನ್ಸ್ ಆಫ್ ಏನಂತ ಹೇಳ್ತೀವಿ? ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. Dash blends individual reception with socially shared cultural knowledge in this notion of interpretative community. Who coined the term interpretative community? That's none other than Stanley Fish ಹೇಳ್ತಾರೆ ಅಲ್ವಾ? In the reader response criticisms ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮೀನಿಂಗ್ ಆಫ್ ದ ಟೆಕ್ಸ್ಟ್ ಇಸ್ ನಾಟ್ ಫಿಕ್ಸ್ಡ್ ವಿತ್ ಇನ್ ದ ಟೆಕ್ಸ್ಟ್ ಇಟ್ ಸೆಲ್ಫ್. ಆ ಟೆಕ್ಸ್ಟಲ್ಲೇ ಮೀನಿಂಗ್ ಇರಲ್ಲ. ಇನ್ಸ್ಟೆಡ್ ಮೀನಿಂಗ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ರೀಡರ್ಸ್ ಹೂ ಬಿಲಾಂಗ್ ಟು ಪರ್ಟಿಕ್ಯುಲರ್ ಇಂಟರ್ಪ್ರಿಟೇಟಿವ್ ಕಮ್ಯುನಿಟೀಸ್. ಅಂದರೆ ಈಗ ಒಂದೊಂದು ಕಮ್ಯುನಿಟಿಯಲ್ಲಿ ಒಂದೊಂದು ಥರ ಅಸಂಪ್ಷನ್ಸ್ ಇರುತ್ತೆ, ಒಂದೊಂದು ಥರ ರೀಡಿಂಗ್ ಸ್ಟ್ರಾಟಜೀಸ್ ಇರುತ್ತೆ. ಅವರು ಬೇರೆ ಬೇರೆ ಥರ ಅರ್ಥಗಳನ್ನು ಮಾಡ್ಕೋತಾರೆ ಆ ಕಥೆಯನ್ನು. ನಾನೀಗ ಯಾವುದೋ ಒಂದು ಬುಕ್ ಓದ್ತಾ ಇದ್ದೀನಿ, ನಾನು ಒಂದು ಕಮ್ಯುನಿಟಿ ಅಂದರೆ ನನ್ನ ಅಸಂಪ್ಷನ್ಸ್ ಬೇರೆ ಇದೆ, ನನ್ನ ರೀಡಿಂಗ್ ಸ್ಟ್ರಾಟಜಿ ಬೇರೆ ಇದೆ, ನನ್ನ ವ್ಯಾಲ್ಯೂಸ್ ಬೇರೆ ಇದೆ. ನಾನು ಒಂಥರ ಅರ್ಥ ಮಾಡ್ಕೋತೀನಿ ಆ ಬುಕ್ಕನ್ನು, ನೀವು ಇನ್ನೊಂದು ಥರ ಅರ್ಥ ಮಾಡ್ಕೋತೀರಾ. ಇದನ್ನು ನಾವೇನಂತ ಹೇಳ್ತೀವಿ? ಇಂಟರ್ಪ್ರಿಟೇಟಿವ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಯೂಸ್ ಆಫ್ ಎಲಿಪ್ಸಸ್.
ಓಕೆ ನೋಡಿ, ಶಿ ಸೆಡ್ ದ್ಯಾಟ್ ಶಿ ವುಡ್ ಕಮ್ ಬಟ್ ಶಿ ಡಿಡಂಟ್. ಇದು ಆ್ಯಕ್ಚುಲಿ ಸರಿಯಾಗಿ ಗ್ರಾಮರ್ ಮಿಸ್ಟೇಕ್ಸ್ ಇದೆ, ತುಂಬ ಅನ್ಕ್ಲಿಯರ್ ಇದೆ ಇದು ಅಲ್ವಾ, ಅಥವಾ ನಾವೇನಂತ ಹೇಳ್ಬೋದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸನ್ನು ನಾವು ನೋಡ್ಬೋದು. ಏನಿದೆ, ಶಿ ಸೆಡ್ ದ್ಯಾಟ್ ಶಿ ವುಡ್ ಕಮ್ ಬಟ್ ಶಿ ಡಿಡಂಟ್, ನಮ್ಗೆ ಏನಂತ ಅರ್ಥನೂ ಆಗ್ತಾ ಇಲ್ಲ, ಇದು ಕರೆಕ್ಟ್ ಅಲ್ವಾ. ಹಿ ವಾಸ್ ಟಯರ್ಡ್ ಡ್ಯಾಶ್ ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಆಲ್ ದ ಡೇ ಅಲ್ವಾ. ಅಂದರೆ ಇಲ್ಲಿ ನಾವೇನು ಯೂಸ್ ಮಾಡಿದ್ವಿ, ಹಿ ವಾಸ್ ಟಯರ್ಡ್ ಬಿಕಾಸ್ ಅವರು ತುಂಬ ಅಂದರೆ ಫುಲ್ ಡೇ ವರ್ಕ್ ಮಾಡಿರೋದ್ರಿಂದ ಈ ಥರ ಕಂಜಂಕ್ಷನನ್ನು ಯೂಸ್ ಮಾಡಿದ್ದಾರೆ. ಕಂಜಂಕ್ಷನ್ ಯೂಸ್ ಮಾಡಿದ್ರಿಂದ ಎಲಿಪ್ಸಸ್ಸಿಗೆ ಬರಲ್ಲ ಇದು, ಓಕೆನಾ. ದ ಕೇಕ್ ವಾಸ್ ಡಿಲಿಷಿಯಸ್ ಸೋ ವಿ ಆಲ್ ಲವ್ಡ್ ಇಟ್. ಇನ್ನು ಈ ಥರ ಕನೆಕ್ಟರ್ಸ್ಗಳನ್ನು ಯೂಸ್ ಮಾಡಿದಾಗ ಎಲಿಪ್ಸಸ್ಸನ್ನು ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್, ಡಿಡ್ ಯು ಅಥವಾ ಡೂ ಯು ನೀಡ್ ಎನಿಥಿಂಗ್. ಸೊ ದಿಸ್ ಈಸ್ ಬೇಸಿಕಲಿ ಇಲ್ಲಿ ಇದನ್ನು ಒಮಿಟ್ ಮಾಡಿದ್ದೀವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾನು ಏನು ಮಾಡಿದ್ದೀನಿ, ಎಲಿಪ್ಸಸ್ಸನ್ನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾವೇನು ಹೇಳ್ಬೋದು, 4th ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು, ಓಕೆನಾ. ಅಂದರೆ ಇಲ್ಲಿಗೆ ನಾವೇನು ಮಾಡ್ತೀವಿ ಅಂದರೆ, ಈಗ ಡೂ ಯು ಅಲ್ವಾ, ಡೂ ಯು ಅನ್ನು ಒಮಿಟ್ ಮಾಡಿದ್ದೀನಿ. ಸೊ ಆವಾಗ ನಾನು ಏನು ಯೂಸ್ ಮಾಡಿದ್ದೀನಿ, ಎಲಿಪ್ಸಸ್ಸನ್ನು ಯೂಸ್ ಮಾಡಿದ್ದೀನಿ. ಕನೆಕ್ಟರ್, ಕಂಜಂಕ್ಷನ್ ಆ ಟೈಮಲ್ಲೆಲ್ಲ ಈ ಒಮಿಟ್ ಮಾಡೋದನ್ನು ನಾವು ಏನಂತ ಹೇಳಲ್ಲ, ಏನು ಎಲಿಪ್ಸಸ್ ಅಂತ ಹೇಳಲ್ಲ, ಎಲಿಪ್ಸಸ್ ಅಂತ ಹೇಳಲ್ಲ. ಬಟ್ ಎಲ್ಲಿ ನಾವು ಕ್ವೆಶ್ಚನ್ ಮಾಡ್ತೀವಿ ಅಥವಾ ನಾವು ಯಾವುದೋ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಬ್ರೇಕ್ ಮಾಡ್ತೀವಿ, ಅದನ್ನು ನಾವು ಎಲಿಪ್ಸಸ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಪೀಪಲ್ ಹೂ ಶೇರ್ ಕಾಮನ್ ಗೋಲ್ಸ್, ಇಂಟ್ರೆಸ್ಟ್, ಸ್ಪೆಷಲೈಸ್ಡ್ ಲ್ಯಾಂಗ್ವೇಜ್ ಕನ್ವೆನ್ಷನ್ ದ್ಯಾಟ್ ಶೇಪ್ ದೇಯರ್ ಕಮ್ಯುನಿಕೇಷನ್. ಕಾಮನ್ ಗೋಲ್ಸ್ ಇರುತ್ತೆ, ಕಾಮನ್ ಇಂಟ್ರೆಸ್ಟ್ ಇರುತ್ತೆ, ಸ್ಪೆಷಲೈಸ್ಡ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ, ಅದನ್ನ ಸೋಷಿಯೋಲೆಕ್ಟ್ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ನೋಡೋಣ. Parallelism in syntax create rhythm and balance in language by repeating. ಅಂದರೆ ಇಲ್ಲಿ ರಿಪೀಟ್ ಮಾಡ್ತಾ ಹೋಗುವಂಥದ್ದು. ಅಂದರೆ ಬಿಗಿನಿಂಗ್ ಆಫ್ ದ ಸಕ್ಸೆಸಿವ್ ಕ್ಲಾಸ್ಗಳಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಪರ್ಟಿಕ್ಯುಲರ್ಸ್ ವರ್ಡ್ಗಳನ್ನು ರಿಪೀಟ್ ಮಾಡೋದನ್ನು ಏನಂತ ಹೇಳ್ತೀವಿ, ಅನಾಪೋರಾ ಅಂತ ಹೇಳ್ತೀವಿ, ಆಯಿತಾ. ರಿಪೀಟಿಂಗ್ ದ ಸೇಮ್ ವರ್ಡ್ಸ್ ಆರ್ ಫ್ರೇಸ್ ಎಟ್ ದ ಬಿಗಿನಿಂಗ್ ಆಫ್ ದ ಸಕ್ಸೆಸಿವ್ ಕ್ಲಾಸ್ ಅಥವಾ ಸೆಂಟೆನ್ಸ್, ಇದನ್ನು ನಾವೇನಂತ ಹೇಳ್ತೀವಿ, ಅನಾಪೋರಾ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ವಿ ಶಲ್ ಫೈಟ್ ಆನ್ ದ ಬೀಚಸ್, ವಿ ಶಲ್ ಫೈಟ್ ಆನ್ ದ ಲ್ಯಾಂಡಿಂಗ್ ಗ್ರೌಂಡ್ಸ್, ವಿ ಶಲ್ ಫೈಟ್ ಇನ್ ದ ಫೀಲ್ಡ್. ವಿ ಶಲ್ ಫೈಟ್ ಸಕ್ಸೆಸಿವ್ ಕ್ಲಾಸಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ, ದಟ್ಸ್ ಅನಾಪೋರಾ ಅಂತ ಹೇಳ್ಬೋದು. ಅನಾಪೋರಕ್ಕೆ ಇದು ಕೀವರ್ಡ್, ಆಯಿತಾ. ಕ್ವೆಶ್ಚನ್ ಹಿಂಗೆ ಕೇಳಿರಲಿ, ಬಟ್ ಕೀವರ್ಡ್ ಗೊತ್ತಿದ್ರೆ ಸಾಕು. ಕಿಯಾಸ್ಮಸ್ ಅಂತಂದ್ರೇನು, ಚಿಯಾಸ್ಮಸ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ, 2 or more ಆಯಿತಾ clause balance each other by reversing their grammatical structure, ಆಯಿತಾ. ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ 2 or more ಕ್ಲಾಸ್ಗಳು ಅಥವಾ ಸ್ಟೇಟ್ಮೆಂಟ್ ಏನು ಮಾಡ್ತಾರೆ, ರಿವರ್ಸ್ ಮಾಡ್ತಾರೆ. ಎಕ್ಸಾಂಪಲಿಗೆ ನೋಡಿ, ಫೇರ್ ಈಸ್ ಫೌಲ್, ಫೌಲ್ ಈಸ್ ಫೇರ್. ಅಂದರೆ ABBA ಫಾರ್ಮೆಟ್ ಇದು, ಗೊತ್ತಾಯ್ತಾ, ಅಲ್ಲಿ ರಿವರ್ಸ್ ಮಾಡೋ ಅಂಥದ್ದು, ಆಯಿತಾ. ಅದನ್ನು ನಾವೇನಂತ ಹೇಳ್ತೀವಿ, ಚಿಯಾಸ್ಮಸ್. ಆಂಟಿಥಿಸಿಸ್ ಅಂತಂದ್ರೇನು, ಆಂಟಿಥಿಸಿಸ್ ಅಂದರೆ 2 opposite ideas side by side. ಎಕ್ಸಾಂಪಲ್ ನೋಡಿ, that one small step for a man, one giant leap for mankind. ನೋಡಿ, ಜೈಂಟ್ಸ್ ಮೇಲೆ GIANT ಆಯಿತಾ, ರಾಂಗ್ ಆಗಿ ಬರ್ತೀನಿ, ಓಕೆ. ಸ್ಮಾಲ್ ಜೈಂಟ್ ಅಲ್ವಾ. ಸೊ ಒಂದು ಸ್ಮಾಲ್ ಅಂದ್ರೆ ಏನು, ಸಣ್ಣ, ಜೈಂಟ್ ಬಿಗ್ ಅಲ್ವಾ. ಸೊ ಅಂದರೆ ಏನಂದ್ರೆ 2 opposite ಐಡಿಯಾಸ್ ಸೈಡ್ ಬೈ ಸೈಡ್, ಅದನ್ನು ನಾವೇನಂತ ಹೇಳ್ತೀವಿ, ಆಂಟಿಥಿಸಿಸ್. ಪ್ಯಾರಾಟಾಕ್ಸಿಸ್ ಅಂತಂದ್ರೇನು, ಪ್ಯಾರಾಟಾಕ್ಸಿಸ್ ಅಂತಂದರೆ ಅಲ್ಲಿ ಅಥವಾ ಬರೆಯುವಂಥದ್ದು ಅಥವಾ ರೈಟ್ ಆರ್ ಸ್ಪೀಕ್ ಇನ್ ಶಾರ್ಟ್ ಆರ್ ಸಿಂಪಲ್ ಸೆಂಟೆನ್ಸ್ ಅಥವಾ ವರ್ಡ್ಸ್ ಏನಂತ ವಿತೌಟ್ ಕಂಜಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಕಂಜಂಕ್ಷನನ್ನು ಯೂಸ್ ಮಾಡಲ್ಲ, ಜಸ್ಟ್ ಸಿಂಪಲ್ ಆಗಿ ಹೇಳುವಂಥದ್ದು. ಎಕ್ಸಾಂಪಲಿಗೆ ನೋಡಿ, ಜೂಲಿಯಸ್ ಸೀಸರ್ನ ಫೇಮಸ್ ಲೈನ್ ಇದು. ಐ ಕೇಮ್, ಐ ಸಾ, ಐ ಕಾಂಕರ್ಡ್. ಓಕೆ, ಇಲ್ಲಿ ನಾನು ಯಾವುದೇ ಒಂದು ಕಂಜಂಕ್ಷನನ್ನು ಯೂಸ್ ಮಾಡಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂದು ಸೆಂಟೆನ್ಸನ್ನು ಹೇಳೋದು, ವರ್ಡ್ಸನ್ನು ಹೇಳೋದು, ಓಕೆನಾ. ಸೊ ಇದನ್ನು ಪ್ಯಾರಾಟಾಕ್ಸಿಸ್ ಅಂತ ಹೇಳ್ತೀವಿ. ಇನ್ ಶಿ ಸ್ಯಾಂಗ್ ಸೋ ಬ್ಯೂಟಿಫುಲಿ ದಟ್ ಇವನ್ ದ ಬರ್ಡ್ಸ್ ಪಾಸ್ ಟು ಲಿಸನ್
Which type of clause emphasizes her singing? Okay, she sang so beautifully that even the birds paused to listen. This basically adverbial clause ಅಂತ ಹೇಳ್ತೀವಿ. ಇಲ್ಲಿ ನೋಡಿ, what do you mean by adverbial clauses? ಅಂದರೆ a group of words with a subject and verb that act as an adverb. ಅಂದರೆ ಇಲ್ಲಿ ಇದು ಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ, ಆಯಿತಾ? ಅಂದರೆ ಇದಕ್ಕೆ ಪರ್ಟಿಕ್ಯುಲರಾಗಿ ಈ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟಿಗೆ ಏನಂತ ಹೇಳ್ತೀವಿ, ಅರ್ಥ ಇರಲ್ಲ. ಇದಕ್ಕೆ ನೀವು ಡಿಪೆಂಡ್ ಆಗುತ್ತೆ ಬೇರೆ ಒಂದು ಸ್ಟೇಟ್ಮೆಂಟ್. ಇಲ್ಲಿ ನಾವು ಮಧ್ಯೆ ಏನು ಮಾಡ್ತೀವಿ, ಕನೆಕ್ಟರ್ಸನ್ನು ಯೂಸ್ ಮಾಡ್ತೀವಿ, ಅದನ್ನು ಅಡ್ವರ್ಬಿಯಲ್ ಕ್ಲಾಸ್ ಅಂತ ಹೇಳ್ತೀವಿ. ನೋಡಿ, ಈಗ ಈವನ್ ದ ಬರ್ಡ್ ಪಾಸ್ ಟು ಲಿಸನ್ ಅಂದರೆ ಏನು ಅರ್ಥ ಇದೆ? ಅದಕ್ಕೆ ಅರ್ಥನೇ ಇಲ್ಲ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಶಿ ಸ್ಯಾಂಗ್ ಸೋ ಬ್ಯೂಟಿಫುಲಿ ಮೇಲೆ ಏನಾಗಿದೆ, ಡಿಪೆಂಡ್ ಆಗಿದೆ. ಈ ಪರ್ಟಿಕ್ಯುಲರ್ ಏನಂತ ಹೇಳ್ತೀವಿ, ಈ ಒಂದು ಸಬ್ಜೆಕ್ಟ್, ಇದು ಸಬ್ಜೆಕ್ಟ್ ಅಲ್ವಾ, ಸಬ್ಜೆಕ್ಟ್ ವರ್ಬ್ ಪ್ರಿಡಿಕೇಟು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಸೊ ಇದನ್ನು ಅಡ್ವರ್ಬಿಯಲ್ ಕ್ಲಾಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಇದಕ್ಕೇನಕ್ಕೂ ಅರ್ಥನೇ ಇಲ್ಲ, ಇದಕ್ಕೆ ಅರ್ಥನೇ ಇಲ್ಲ. ಇದು ಅರ್ಥ ಬರಬೇಕು ಅಂದರೆ ನಿಮ್ಗೆ ಏನಿರಬೇಕು, ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಇರಬೇಕು. ಇದಿದ್ರೆ ಮಾತ್ರ ಏನಾಗುತ್ತೆ, ಅದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಏನಂತ ಅಥವಾ ಅಡ್ವರ್ಬಿಯಲ್ ಕ್ಲಾಸ್ ಅಂತ ಹೇಳ್ತೀವಿ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಅ ಮಿಸ್ಪ್ಲೇಸ್ಡ್ ಮಾಡಿಫೈಯರ್, ಅಂದರೆ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್. ನಮ್ಗೆ ಗೊತ್ತಿದೆ 2024 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಬಗ್ಗೆ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳಿದ್ದು, ಅಂದರೆ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಅಂತ. ಸೊ ನೆಕ್ಸ್ಟ್ ನಿಮಗೆ 26 ಅಂದರೆ ಈಗ ಯಾವಾಗ ಗೊತ್ತಿಲ್ಲ. ಸಮ್ ಪೀಪಲ್ ಅಂದರೆ ಅವ್ರು ಹೇಳ್ತಾರೆ ಲೈಕ್ 70 days ಇದೆ KCET ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಇನ್ನೂ ಯಾವುದು ನೋಟಿಫಿಕೇಶನ್ ಬರಲಿಲ್ಲ. ಬಟ್ ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು, ನಾನು 70 days ಇರ್ಬೋದು ನಿಮ್ಮ ನೆಕ್ಸ್ಟ್ KCET ಎಕ್ಸಾಮ್ಗೆ. ಹೆಚ್ಚು ಕಮ್ಮಿ ಅವರಿಗೆ ನವೆಂಬರಲ್ಲಿ ಕರೀತಾರೆ ಎಕ್ಸಾಮನ್ನು, ಹೆಚ್ಚು ಕಮ್ಮಿ. ಓಕೆ, ಸೊ ಒಂದು 70 days ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಆವಾಗ ನೀವೇನು ಮಾಡಬೇಕು ಅಂದರೆ 2025 ಕ್ವೆಶ್ಚನ್ ಪೇಪರ್ನ ಡೀಪಾಗಿ ಅನಲೈಸ್ ಮಾಡಿಕೊಂಡು ನೀಟಾಗಿ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಸೊ ಅದರದ್ದು ನಿಮಗೆ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಕೇಳ್ತಾರೆ ಕ್ವೆಶ್ಚನ್ಸನ್ನು, ಆಯಿತಾ? ಸೊ ಹಾಗಾಗಿ ಜಾಸ್ತಿ 2025ಗೆ ಜಾಸ್ತಿ ನೀವು ಏನು ಕೊಡಬೇಕು, ಪ್ರೆಷರ್ ಕೊಡಬೇಕು ಆ್ಯಂಡ್ ಅದು ಜಾಸ್ತಿ ಓದಬೇಕು, ಆಯಿತಾ? ಸೊ ಇನ್ನು ನೋಡಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಅ ಮಿಸ್ಪ್ಲೇಸ್ಡ್ ಮಾಡಿಫೈಯರ್. ನೋಡಿ, ಎಕ್ಸಾಮ್ ಬಂದುಬಿಟ್ಟು ರನ್ನಿಂಗ್ ಥ್ರೂ ದ ಪಾರ್ಕ್ ದ ಫ್ಲವರ್ ಲುಕ್ಡ್ ಬ್ಯೂಟಿಫುಲ್, ಆಯಿತಾ? ಮಿಸ್ಪ್ಲೇಸ್ಡ್ ಅಥವಾ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಅಂತಂದ್ರೇನು, ಮಾಡಿಫೈಯಿಂಗ್ ಫ್ರೇಸ್ ಡಸ್ ನಾಟ್ ಲಾಜಿಕಲಿ ರೆಫರ್ ಟು ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಫ್ರೇಸ್ ನಿಮಗೆ ಅರ್ಥನೇ ಕೊಡಲ್ಲ, ಆಯಿತಾ? ಅಂದರೆ ಇಂಟ್ರೊಡಕ್ಟರಿ ಫ್ರೇಸ್ ನೋಡಿ, ರನ್ನಿಂಗ್ ಥ್ರೂ ದ ಪಾರ್ಕ್ ಸೀಮ್ಸ್ ಟು ಮಾಡಿಫೈ ದ ಫ್ಲವರ್, ಅಂದರೆ ಫ್ಲವರ್ ಈಸ್ ರನ್ನಿಂಗ್ ಅಂತ ಆಯಿತು, ಇದು ಕರೆಕ್ಟ್. ರನ್ನಿಂಗ್ ಥ್ರೂ ದ ಪಾರ್ಕ್ ದ ಫ್ಲವರ್ ಲುಕಿಂಗ್ ಬ್ಯೂಟಿಫುಲ್ ಅಂತಂದರೆ ಏನಾಯಿತು, ಫ್ಲವರ್ ರನ್ನಿಂಗ್ ಅಂತ ಆಯಿತು, ಕರೆಕ್ಟ್ ಅಲ್ವಾ? ಅರ್ಥ ಆ ಥರ ಬಂತು. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಹಿಂಗೆ ಮಾಡಿಫೈ ಮಾಡ್ಬೋದು. ಈಗ ಪರ್ಸನ್ ಈಸ್ ರನ್ನಿಂಗ್, ಫ್ಲವರ್ ರನ್ನಿಂಗ್ ಅಲ್ಲ, ಪರ್ಸನ್ ಈಸ್ ರನ್ನಿಂಗ್, ಕರೆಕ್ಟಾ? ಸೊ ಹೇಗಿರಬೇಕು, ರನ್ನಿಂಗ್ ಥ್ರೂ ದ ಪಾರ್ಕ್ ಐ ಥಾಟ್ ಅನ್ನೋದು ಇರಬೇಕಲ್ಲಿ. ಅದನ್ನು ಮಿಸ್ಪ್ಲೇಸ್ಡ್ ಮಾಡಿಫೈಯರ್ ಅಂತ, ಅದನ್ನು ಮಿಸ್ಪ್ಲೇಸ್ ಮಾಡಿರ್ತೀವಿ ಅದನ್ನು ಏನಂತ ಹೇಳ್ತೀವಿ, ಮಿಸ್ಪ್ಲೇಸ್ಡ್ ಮಾಡಿಫೈಯರ್ ಅಥವಾ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಚೂಸ್ ದ ಅಪ್ರಾಪ್ರಿಯೇಟ್ ಸೆಂಟೆನ್ಸ್ ದಟ್ ಡಿಮಾನ್ಸ್ಟ್ರೇಟ್ ಅ ಕಂಡೀಷನಲ್ ಟೈಪ್ 3. ಕಂಡೀಷನಲ್ ಟೈಪ್ 3 ಅಂತಂದ್ರೆ ಏನು, ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ಕಂಡೀಷನಲ್ ಟೈಪ್ 3 ಅಂದರೆ ಅನ್ರಿಯಲ್ ಪಾಸ್ಟ್ ಸಿಚುವೇಶನ್, ಆಯಿತಾ? ಸಿಚುವೇಶನ್ಸ್ ಆ್ಯಂಡ್ ಇಟ್ಸ್ ಇಮ್ಯಾಜಿನರಿ ಪಾಸ್ಟ್ ರಿಸಲ್ಟ್, ಆಯಿತಾ? ಇದನ್ನು ನಾವೇನು ಹೇಳ್ತೀವಿ, ಟೈಪ್ 3 ಅಂತ ಹೇಳ್ತೀವಿ. ಅಂದರೆ ಈಗ ನೋಡಿ, ಇಲ್ಲಿ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಥವಾ ಫಾರ್ಮುಲಾ ಹೆಂಗಿರುತ್ತೆ ಅಂದರೆ, ಇಫ್ ಪಾಸ್ಟ್ ಪರ್ಫೆಕ್ಟ್, ವುಡ್ ಹ್ಯಾವ್, ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಅಂದರೆ ಇಲ್ಲಿ ನೋಡಿ, ಇದು ನಡೆದೇ ಇರಲ್ಲ, ಆಯಿತಾ? ಇಲ್ಲಿ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಅಥವಾ ಹಾರ್ಡರ್, ಐ ವುಡ್ ಹ್ಯಾವ್ ಪಾಸ್ಟ್ ಎಕ್ಸಾಮ್. ಅರ್ಥ ಏನು, ನಾನು ಚೆನ್ನಾಗಿ ಓದಿದ್ರೆ ಪಾಸ್ಟಲ್ಲಿ, ಆಯಿತಾ? ನಾನು ಚೆನ್ನಾಗಿ ಓದಿದ್ರೆ ನಾನು ಪಾಸ್ ಆಗ್ತಿದ್ದೆ, ಹಾಗಾಗಿ ಪಾಸ್ ಆಗಲಿಲ್ಲ. ನಾನು ಚೆನ್ನಾಗಿ ಓದಲಿಲ್ಲ, ನಾನು ಪಾಸ್ ಆಗಲಿಲ್ಲ, ಆಯ್ತಾ? ಅದೇ ಥರ ಹೇಳಿದ್ವಿ ನೋಡಿ. ಇಫ್ ಐ ಹ್ಯಾಡ್ ಗಾನ್ ಟು ದ ಪಾರ್ಟಿ, ನಾನು ಪಾರ್ಟಿಗೆ ಹೋಗಿದ್ರೆ ಅವರನ್ನು ನಾನು ಏನು ಮಾಡ್ತೀನಿ, ಮೀಟ್ ಮಾಡ್ತಾ ಇದ್ದೆ. ಇಲ್ಲಾಂದರೆ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಪಾರ್ಟಿಗೆ ಹೋಗಲಿಲ್ಲ, ಹಾಗಾಗಿ ಮೀಟ್ ಮಾಡೋಕ್ಕಾಗಲಿಲ್ಲ. ಇದನ್ನು ನಾವೇನಂತಂದರೆ ಟೈಪ್ 3 ಏನಂತ ಹೇಳ್ತೀವಿ, ಕಂಡೀಷನ್ ಅಂತ ಹೇಳ್ತೀವಿ, ಕಂಡೀಷನಲ್ ಟೈಪ್ 3 ಅಂತ ಹೇಳ್ತೀವಿ. ಅಂದರೆ ಅನ್ರಿಯಲ್ ಪಾಸ್ಟ್ ಸಿಚುವೇಶನ್, ಅಲ್ಲಿ ಪಾಸ್ಟಲ್ಲಿ ನಡೆದೇ ಇರಲ್ಲ, ಜಸ್ಟ್ ಇಮ್ಯಾಜಿನರಿ ರಿಸಲ್ಟನ್ನು ಹೇಳೋ ಅಂಥದ್ದು, ಓಕೆನಾ? ಅದನ್ನು ನಾವೇನಂತ ಹೇಳ್ತೀವಿ, ಕಂಡೀಷನಲ್ ಟೈಪ್ 3 ಅಂತ ಹೇಳ್ತೀವಿ, ಓಕೆನಾ? ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಎಲ್ಲ PDF ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ? ಸೊ ಅದನ್ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಹೌ ಇಸ್ ದ ಕ್ಲಾಸ್,
ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡೋದೇ ಇಲ್ಲ, ಲೈಕು ಮಾಡಲ್ಲ, ಕಮೆಂಟು ಹಾಕಲ್ಲ. ತುಂಬ ಬೇಜಾರು ಅನಿಸುತ್ತೆ. ಬಿಕಾಸ್ ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಪ್ರಿಪೇರ್ ಆಗಿ ಬಂದು ಇಲ್ಲಿ ನಾವು ಏನು ಮಾಡ್ತೀವಿ, ಲೆಸನನ್ನು ಮಾಡ್ತೀವಿ ಅಥವಾ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ. ನಿಮ್ಮ ಕಮೆಂಟ್ ಇಲ್ಲ, ಲೈಕ್ ಇಲ್ಲ ಅಂತಂದರೆ ನಮಗೂ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ನಿಮ್ಮ ಲೈಕು ನಿಮ್ಮ ಕಮೆಂಟ್ ಇದೆಯಲ್ಲ, ನಮಗೊಂಥರ ಮೋಟಿವೇಶನ್ ಕೊಟ್ಟಾಗೆ, ಆಯಿತಾ? ನಿಮ್ಮಿಂದ ನಾವು ಬೇರೇನೂ ಕೇಳಲ್ಲ, ಇಷ್ಟೇ ಕೇಳೋಂಥದ್ದು. ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್, ಆಯಿತಾ? ನೆಕ್ಸ್ಟು ಪಾರ್ಟ್ 2 ಜೊತೆ ಬರ್ತೀನಿ. ಇನ್ನೂ ರೆಸ್ಟ್ ಆಫ್ ದ ಏನಂತ ಹೇಳ್ತೀವಿ 50 ಕ್ವೆಶನ್ಸ್ ಜೊತೆ, ಅದನ್ನು ಕೂಡ ಇದೇ ಥರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪಾರ್ಟ್ 2 ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.